ಎಲ್ಲರಿಗೂ ನಮಸ್ಕಾರ. ಈ ದಿನ ಇದೊಂದು ವಿಶೇಷವಾದ ಚರ್ಚೆ ಮೂಢನಂಬಿಕೆಗಳ ಕುರಿತು. ಜನರು ವಸ್ತು ಸಂಗತಿಗಳನ್ನು ಕಾರ್ಯಕಾರಣಗಳ ಸಂಬಂಧದಲ್ಲಿಟ್ಟು ನೋಡುವಂತೆ ಮತ್ತು ಆ ರೀತಿಯಲ್ಲಿ ಆಲೋಚಿಸುವಂತೆ ವೈಜ್ಞಾನಿಕ ಸಂಶೋಧನೆಗಳು ಅವರನ್ನು ಪ್ರೋತ್ಸಾಹಿಸುವುದರ ಮೂಲಕ ಮೂಢನಂಬಿಕೆಗಳನ್ನು ಕಡಿಮೆ ಮಾಡಬಲ್ಲವು ಅಂತ ಐನ್ಸ್ಟೀನ್ ಹೇಳ್ತಾನೆ. ಆತ ಮುಂದೆ ಬರಿತಾನೆ ಈ ರೀತಿ: ಸರ್ಟೈನ್ ಇಟ್ ಈಸ್ ದ್ಯಾಟ್ ಎ ಕನ್ವಿಕ್ಷನ್ ಆಫ್ ದಿ ರ್ಯಾಷನಾಲಿಟಿ ಆರ್ ಇಂಟೆಲಿಜಿಬಿಲಿಟಿ ಆಫ್ ದಿ ವರ್ಲ್ಡ್ ಲೈಸ್ ಬಿಹೈಂಡ್ ಆಲ್ ಸೈಂಟಿಫಿಕ್ ವರ್ಕ್ ಆಫ್ ಎ ಹೈಯರ್ ಆರ್ಡರ್ ಅಂತ. ಅಂದರೆ ಈ ಜಗತ್ತಿನ ಮಹತ್ ಕಾರ್ಯಗಳು, ಬಹಳ ಉನ್ನತವಾಗಿರ್ತಕ್ಕಂಥ ಕಾರ್ಯಗಳು ಅಥವಾ ಒಂದು ವ್ಯವಸ್ಥೆ ಏನಿದೆಯೋ ಅದರ ಹಿಂದೆ ಇಟ್ ಈಸ್ ಸರ್ಟೈನ್ ದಟ್ ಎ ಕನ್ವಿಕ್ಷನ್ ಆಫ್ ದಿ ರ್ಯಾಷನಾಲಿಟಿ ಆ್ಯಂಡ್ ಇಂಟೆಲಿಜಿಬಿಲಿಟಿ, ಅಂದರೆ ಒಂದು ವೈಚಾರಿಕತೆ, ತಾರ್ಕಿಕತೆ ಮತ್ತು ಬುದ್ಧಿಮತ್ತೆ, ಇವುಗಳಿಗೆ ಇರ್ತಕ್ಕಂಥ ನಮ್ಮ ಬದ್ಧತೆ ಏನಿದೆಯಲ್ಲ ಅದು ಅಲ್ಲಿ ಅಡಗಿದೆ ಅಂತ. ಅಂದರೆ ಅಂಥ ಒಂದು ಮಹತ್ ಕಾರ್ಯಗಳಿಗೆ ನಮ್ಮ ವೈಚಾರಿಕ ಬದ್ಧತೆ, ನಮ್ಮ ರ್ಯಾಷನಾಲಿಟಿಯ ಬದ್ಧತೆ ಕಾರಣವಾಗಿದೆ ಅನ್ನುವಂಥದ್ದು ಮಹಾವಿಜ್ಞಾನಿ, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಐನ್ಸ್ಟೀನನ ಒಂದು ಅಭಿಮತ. ಅದನ್ನು ಸ್ಮರಿಸ್ತಾ ಈ ಮುಂದಿನ ವಿಚಾರಗಳಿಗೆ ಹೋಗೋಣ. ಪರಿಣಾಮದ ದೃಷ್ಟಿಯಿಂದ ಮೂಢನಂಬಿಕೆಗಳನ್ನು ನಾನು 3 ವರ್ಗವಾಗಿ ವಿಂಗಡಿಸಲಿಕ್ಕೆ ಬಯಸ್ತೇನೆ. ನಂಬಿ ನಡೆಯುವವನಿಗೂ ಸಮಾಜಕ್ಕೂ ಯಾವುದೇ ಹಾನಿಯನ್ನು ಅಥವಾ ಕೆಟ್ಟ ಪರಿಣಾಮವನ್ನು ಉಂಟು ಮಾಡದಂಥ ನಂಬಿಕೆಗಳು. ಉದಾಹರಣೆಗೆ, ಏನನ್ನೋ ಮನಸ್ಸಿನಲ್ಲಿ ಮಾಡಿಕೊಂಡು ದುಂಡೆ ಕಲ್ಲು ಎತ್ತಿದರೆ ಅಥವಾ ಅವನ್ನು ತಿರುಗಿಸಿದರೆ ಇಂಥ ಫಲ ದೊರಕುತ್ತದೆ ಅನ್ನುವಂಥ ಒಂದು ಮುನ್ಸೂಚನೆ ಸಿಗುತ್ತೆ ಅನ್ನುವಂಥ ನಂಬಿಕೆಗಳು. ಕಾಮನ್ ಸುಟ್ಟ ಬೆಂಕಿಯಲ್ಲಿ ಕಡಲೆ ತಿಂದರೆ ಹಲ್ಲು ಗಟ್ಟಿ ಆಗ್ತವೆ ಅನ್ನೋದು ಈ ಪಟ್ಟಿಗೆ ಸೇರಿಸ್ಬೋದು. ಅವನ್ನ ಸೌಮ್ಯ ಅಥವಾ ಈ ಒಂದು ರೀತಿಯ ಸಾತ್ವಿಕವಾದ ಮೂಢನಂಬಿಕೆಗಳು ಅಂತ ನಾವು ಕರಿಬೋದು. ಅಂದರೆ ಯಾರ ಮೇಲೂ ವ್ಯತಿರಿಕ್ತವಾದ ಪರಿಣಾಮವನ್ನು ಉಂಟು ಮಾಡದಂಥ ನಂಬಿಕೆಗಳು. ಅವು ಮೂಢನಂಬಿಕೆಗಳಲ್ಲ ಅಂತ ಹೇಳಲ್ಲ, ಮೂಢನಂಬಿಕೆಗಳೇ, ಆದರೆ ಅವು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಲ್ಲ. ಆಮೇಲೆ ನಂಬಿದ ವ್ಯಕ್ತಿಗೂ ಕೂಡ ಅವೇನ ಅಂತ ದೊಡ್ಡ ತೊಂದರೆಯನ್ನು ಉಂಟು ಮಾಡಲಿಕ್ಕಿಲ್ಲ. ಆಮೇಲೆ ಮಳೆ ಬಾರದೇ ಇರುವಾಗ ಕಾಣಿಸೋದು, ಕತ್ತೆ ಮೆರವಣಿಗೆ, ಕತ್ತೆ ಮದುವೆ, ಕಪ್ಪೆ ಮದುವೆ, ದೇವತೆಗಳನ್ನು ಹೊರಡಿಸಿ ಮಳೆ ಬರುವುದರ ಬಗ್ಗೆ ತಿಳಿದುಕೊಳ್ಳೋದು ಇತ್ಯಾದಿ ಜನಪದ ಆಚರಣೆಗಳು ಕೂಡ ಇಂಥ ಮೂಢನಂಬಿಕೆಗಳನ್ನ ಆಧರಿಸಿರ್ತಕ್ಕಂಥವು. ಇವುಗಳಿಂದ ಯಾರಿಗೇನು ನಷ್ಟ ಹಾನಿ ಆಗೋದಿಲ್ಲ. ಇವೆಲ್ಲ ಮಾನವರ ಅಜ್ಞಾನದ ಮೆರವಣಿಗೆ, ಪ್ರದರ್ಶನ ಮಾತ್ರ ಅಷ್ಟೆ. ಇನ್ನು ಎರಡನೇವು ಅಂದರೆ, ಸಮಾಜಕ್ಕೆ ಯಾವುದೇ ಹಾನಿ ಉಂಟು ಮಾಡದೆ ಅಥವಾ ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದೆ ನಂಬಿ ನಡೆಯುವ ವ್ಯಕ್ತಿಯ ಬದುಕಿನ ಮೇಲೆ ಮಾತ್ರ ಪ್ರತಿಕೂಲ ಪರಿಣಾಮ ಬೀರುವಂಥ ಮೂಢನಂಬಿಕೆ ಅಥವಾ ಮೂಢಾಚರಣೆಗಳಿವೆ. ಉದಾಹರಣೆಗೆ ನೋಡ್ರಿ, ಸಂತಾನ ಫಲಕ್ಕಾಗಿ ವೈದ್ಯಕೀಯ ತಪಾಸಣೆ ಹಾಗೂ ವೈದ್ಯಕೀಯ ಚಿಕಿತ್ಸೆ ಮಾಡಿಸಿಕೊಳ್ಳದೆ ಮಾಟ ಮಂತ್ರ ತಂತ್ರ ದೇವರು ದಿಂಡ್ರು ಅಂತ ಇತ್ಯಾದಿ ನಮ್ಮ ಜನ ಗಿಡಮರ ಸುತ್ತರಿತಾರೆ, ಊರೂರೆಲ್ಲ ಅಡ್ಡಾಡ್ತಾರೆ. ಕೊನೆಗೆ ಏನಾಗ್ತಾರೆ, ಸಂತಾನ ವಿಹೀನವಾಗಿ ದಾಂಪತ್ಯ ಜೀವನವನ್ನು ಅವರು ದುರಂತಕ್ಕೀಡು ಮಾಡ್ಕೊಳ್ತಾರೆ. ದುಃಖ, ವ್ಯಸನ, ಹತಾಶೆಯಿಂದ ಅವರು ಜೀವನ ಕಳೀತಕ್ಕಂಥ ಪ್ರಸಂಗ ಬರ್ತದೆ. ನೋಡಿ, ಈ ಥರದ ಮೂಢನಂಬಿಕೆಗಳ ಸಾಲಿಗೆ ಸೇರಿಸಬಹುದಾದ ಇತರೆ ನಂಬಿಕೆಗಳಪ್ಪ ಅಂದರೆ, ದೇವರು, ಜ್ಯೋತಿಷ್ಯ ಫಲ, ಅಂತ್ರ ಮಂತ್ರ ತಂತ್ರ ಶಕ್ತಿಗಳಿಂದ ಹುತ್ತ ಪೂಜೆ, ವೃಕ್ಷ ಪೂಜಾದಿಗಳಿಂದ ರೋಗ ನಿವಾರಣೆ, ಆರ್ಥಿಕ ಶ್ರೇಯೋಭಿವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತದೆ ಅನ್ನುವಂಥ ನಂಬಿಕೆಗಳು. ಈಗ ಯಾವುದೋ ಒಂದು ದೇವರಿಗೆ ನಡ್ಕೊಂಡ್ಬಿಟ್ರೆ ನನಗೆ ಬುದ್ಧಿ ಬರುತ್ತೆ, ವಿದ್ಯೆ ಬರುತ್ತೆ, ಪಾಸ್ ಆಗಿಬಿಡ್ತೀನಿ ಪರೀಕ್ಷೆಯಲ್ಲಿ, ಅಥವಾ ದೇವ್ರ ತೀರ್ಥ ಕುಡಿದ್ರೆ, ಅಥವಾ ಪೂಜಾರಪ್ಪನ ಹತ್ರ ಒಂದು ಹೂವು ಏನೋ ಹಾಕ್ಸ್ಕೊಂಬಂದ್ರೆ, ಅಥವಾ ಪೆನ್ನಿಗೆ ಇಂಕ್ ಹಾಕ್ಸ್ಕೊಂಬಂದ್ಬಿಟ್ರೆ ಅಂತ ಇಂಥವೆಲ್ಲ ಕೆಲವು ಹುಚ್ಚರ ಕಥೆಗಳು ಇರ್ತಾವೆ ಅವು. ಆಮೇಲೆ ವಾಸ್ತುಶಾಸ್ತ್ರೋಕ್ತ ಮನೆಯಿಂದ ಮನೆತನ ಉದ್ಧಾರ ಆಗುತ್ತೆ, ಸರ್ವಾಂಗೀಣ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು, ಆರ್ಥಿಕಾಭಿವೃದ್ಧಿ, ಅಧಿಕಾರ, ಸಾಮಾಜಿಕ ಸ್ಥಾನಮಾನ ಇತ್ಯಾದಿ ಲಭಿಸ್ತವೆ. ವಾಸ್ತು ದೋಷದಿಂದ ಮನೆತನದ ಮೇಲೆ, ಅದರಲ್ಲಿ ವಾಸಿಸಿರುವ ವ್ಯಕ್ತಿಗಳ ಮೇಲೆ ನಾನಾ ಬಗೆಯ ಪ್ರತಿಕೂಲ ಪರಿಣಾಮ ಉಂಟಾಗ್ತವೆ ಎಂಬಿತ್ಯಾದಿ ನಂಬಿಕೆಗಳು. ಆಮೇಲೆ ಕಚೇರಿ ವಾಸ್ತುಬದ್ಧವಾಗಿದ್ದರೆ ಅಧಿಕಾರಿಗೆ ಹೆಚ್ಚಿನ ಲಾಭ ಬರುತ್ತೆ, ಆಮೇಲೆ ಯಾವುದೇ ಅವನಿಗೆ ತೊಂದರೆಗಳು ಉಂಟಾಗಲ್ಲ ಅಂತ. ಹಂಗಾಗಿ ಎಷ್ಟೋ ಮಂದಿ ಈ ವಾಸ್ತು ನಂಬಿಕೆ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಕಚೇರಿಗಳಲ್ಲಿ ತಮ್ಮ ಕುರ್ಚಿಗಳು ಕುತ್ಕೊಳತಕ್ಕಂಥ ದಿಕ್ಕನ್ನು ಬದಲಾಯಿಸ್ಕೊಳ್ತಾರೆ ಇತ್ಯಾದಿ ಎಲ್ಲ ನಾನು ನೋಡಿದ್ದೇನೆ. ಇನ್ನು ಮೂರನೇದಾಗಿ, ನಂಬಿ ಆಚರಿಸುವ ವ್ಯಕ್ತಿಯ ಮೇಲೆ ಅತ್ಯುಗ್ರ ದುಷ್ಪರಿಣಾಮ ಬೀರೋದು ಮಾತ್ರ ಅಲ್ಲ, ಸುತ್ತಲಿನ ಪರಿಸರ ಹಾಗೂ ಸಮಾಜಕ್ಕೂ ಹಾನಿಯುಂಟು ಮಾಡತಕ್ಕಂಥ ನಂಬಿಕೆಗಳು, ಮೂಢಾಚರಣೆಗಳು ಕೂಡ ಅನೇಕ ಇವೆ.
ಉದಾಹರಣೆಗೆ ಶಾಕ್ತ ಶೈವ ಮತ ಸಂಪ್ರದಾಯದಲ್ಲಿ ಬಹು ಪ್ರಾಚೀನದಿಂದಲೂ ಬೆಳೆದು ಇಂದಿನವರೆಗೂ ಆಚರಿಸಲ್ಪಡತಕ್ಕಂಥ ಅನೇಕ ಉಗ್ರಾಚರಣೆಗಳನ್ನು ಈ ಪಟ್ಟಿಗೆ ನಾವು ಸೇರಿಸಬಹುದು. ನರಬಲಿ, ಪ್ರಾಣಿ ಬಲಿ, ಸಿಡಿ ಉತ್ಸವ, ಕಣ್ಣು ನಾಲಿಗೆ ಕೂದಲು ಕಿತ್ಕೊಳ್ತಕ್ಕಂಥದ್ದು, ಶಸ್ತ್ರ ಚುಚ್ಚಿಕೊಳ್ತಕ್ಕಂಥದ್ದು, ಅಗ್ನಿ ತುಳಿಯುವ, ಮುಳ್ಳುಗದ್ದೆ ಪವಾಡ, ಬೆತ್ತಲೆ ಸೇವೆ, ದೇವದಾಸಿ ಪದ್ಧತಿ, ನಾಟಿ ಔಷಧೋಪಚಾರ, ಸುಡಿಸಿಕೊಳ್ಳುವ, ನೀರು ಹಾಕಿಸಿಕೊಳ್ಳುವ, ಇನ್ನು ಏನೋ ಬರ್ಸ್ಕೊಂಡ್ಬರ್ತಾರ, ಅಂಥವೆಲ್ಲವೂ ಕೂಡ ಆ ವ್ಯಕ್ತಿ ಮೇಲೇನೂ ಪರಿಣಾಮ ಆಗ್ತವೆ, ಅವು ಸಮಾಜದ ಮೇಲೂ ಕೂಡ ದುಷ್ಪರಿಣಾಮವನ್ನ ಉಂಟು ಮಾಡ್ತವೆ ಅನ್ನುವಂಥದ್ದು. ಈ ತರನಾದ ನಂಬಿಕೆ ಆಚರಣೆಗಳಿಗೆ ಸಂಬಂಧಿಸಿ ದಾವಣಗೆರೆ ಜಿಲ್ಲೆಯ ಉಚ್ಚಂಗಿದುರ್ಗ, ಉಕ್ಕಡಗಾತ್ರಿ, ಚನ್ನಗಿರಿ ಹತ್ತಿರದ ಜೋಳದಾಳು, ಕುಕ್ಕವಾಡೇಶ್ವರಿ, ಆಮೇಲೆ ಕೊಕ್ಕನೂರು ಆಂಜನೇಯ, ಸಂತೆಬೆನ್ನೂರು, ತೋಪೇನಹಳ್ಳಿ ರಂಗನಾಥ ಸ್ವಾಮಿ ಮುಂತಾದ ದೇವರುಗಳನ್ನ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಹಾಲರಾಮೇಶ್ವರ ಮುಂತಾದವುಗಳನ್ನು ನಾವು ಇಲ್ಲಿ ಸೇರಿಸ್ಬೋದು. ಯಾಕಂದ್ರೆ ಅದ್ರ ಸುತ್ತಮುತ್ತ ಅಲ್ಲಿ ಏನೇನೋ ಭಾರಿ 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 ನಂಬಿಕೆಗಳು ಇವೆ ಅಂತ. ಇವಲ್ಲದೆ ದಾವಣಗೆರೆ ಜಿಲ್ಲೆಯಲ್ಲಿ ಸಿಡಿ ಉತ್ಸವವನ್ನು, ಪ್ರಾಣಿ ಬಲಿಯನ್ನು ಇಂದಿಗೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಕ್ಕಂಥ ಹಳ್ಳಿಗಳಿದಾವೆ ಅಂತ. ಮೂಢನಂಬಿಕೆಗಳು ಮತ್ತು ಮೂಢಾಚರಣೆಗಳ ನಿಷೇಧ ಮಸೂದೆ ವಿಚಾರ ಇತ್ತೀಚೆಗೆ ನಾಡಿನಾದ್ಯಂತ ಅದು ದೊಡ್ಡ ಚರ್ಚೆ ಆಯಿತು. ಬುದ್ಧಿಜೀವಿಗಳು, ಮಠಾಧೀಶರು, ರಾಜಕಾರಣಿಗಳು ಇವ್ರ ಮಧ್ಯೆ ಬಹಳ ಗಂಭೀರವಾದ ವಾಗ್ವಾದಗಳು ಕೂಡ ನಡೆದವು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಮಹಾನ್ ಪ್ರಗತಿಪರ ಚಿಂತಕ ದಾಬೋಲ್ಕರ್ ಕೊಲೆ ಆಯಿತು. ಅದಾದ್ಮೇಲೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಸುಗ್ರೀವಾಜ್ಞೆ ಜಾರಿಗೊಳಿಸಿ ಈ ಮಸೂದೆ ಅಂದ್ರೆ ಮೂಢನಂಬಿಕೆ ವಿರೋಧಿ ಮಸೂದೆಯನ್ನು ಅದು ತಂತು. ಅಂಥದೇ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲೂ ಕೂಡ ವಾಮಾಚಾರ ಹೆಚ್ಚಿ ಅನೇಕ ಮಗುಗಳು ಬಲಿಯಾದವು. ವಿಧಾನಸೌಧದಲ್ಲಿ ವಾಮಾಚಾರಗಳೆಲ್ಲ ನಡೆದೋಗ್ಬಿಡುವು. ಇಂಥದ್ರ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಅನೇಕ ಸಂಘ ಸಂಸ್ಥೆ, ಮಠಾಧೀಶರು ಮಹಾರಾಷ್ಟ್ರದಂತೆ ಇಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆ ತಗೊಂಬರ್ರಿ ಅಂತ ಹೇಳಿ ಮಾಡಿದ್ರು. ಮತ್ತ ಅದ್ರ ಬಗ್ಗೆ ಒಂದು ಕಾಯ್ದೆ ಕೂಡ ಜಾರಿ ಆಯಿತು. ಅಂತ ಪರಿಣಾಮಕಾರಿ ಅಲ್ಲದೆ ಇದ್ರೂ ಒಂದು ಕಾಯ್ದೆ ಜಾರಿಯಾಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಕೆಲವು ಈ ಮೂಢನಂಬಿಕೆಯ ಕುರಿತು ಒಂದು ವಿಚಾರವನ್ನು ನಾನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮೂಢನಂಬಿಕೆಗಳ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತರಿಗೆ ಇದು ಅನುಕೂಲವಾಗುತ್ತೆ ಅಂತ. ಯಾವ ನಂಬಿಕೆಗಳು ಅವೈಜ್ಞಾನಿಕವೋ, ತರ್ಕಬದ್ಧ ಅಲ್ಲವೋ, ಯಾವ ನಂಬಿಕೆಗಳಿಗೆ ಸಕಾರಣವೂ ಸಾಕ್ಷ್ಯಾಧಾರವೂ ಅನುಭವವೂ ಆಧಾರ ಆಗಿಲ್ವೋ, ಯಾವ ನಂಬಿಕೆಗಳು ವಾಸ್ತವಿಕ ವಸ್ತು ಸ್ಥಿತಿಗೆ ವಿರುದ್ಧವಾಗಿಯೋ ಅಸಂಗತವಾಗಿಯೋ ಇವೆಯೋ ಅವೆಲ್ಲವೂ ಕೂಡ ಮೂಢನಂಬಿಕೆಗಳು ಅಂತ. ಬುದ್ಧಿಗೆ, ತರ್ಕಕ್ಕೆ, ಜ್ಞಾನದ ತೆಕ್ಕೆಗೆ ನಿಲುಕದ, ಆದಿ ಅಂತ್ಯವಿಲ್ಲದ, ಈ ವಿಶ್ವಕ್ಕೂ ಮತ್ತದರ ಸರ್ವ ವ್ಯಾಪಾರಕ್ಕೂ ಕಾರಣವಾಗಿದೆ ಎಂದು ತಿಳಿಯಲ್ಪಟ್ಟ ಅಗೋಚರ ಶಕ್ತಿಯೊಂದು ಇದೆ ಎಂಬ ನಂಬಿಕೆಯೇ ಈ ಜಗತ್ತಿನ ಬಹುತೇಕ ಧರ್ಮಗಳ ಕೇಂದ್ರಸ್ಥವಾದ ಕಲ್ಪನೆ. ಈ ಅವೈಜ್ಞಾನಿಕ ನಂಬಿಕೆಯೇ ಜನಸಾಧಾರಣರಲ್ಲದೆ ಅಂತಾರಾಷ್ಟ್ರೀಯ ಖ್ಯಾತಿವೆತ್ತ ಭಾರತೀಯ ವಿಜ್ಞಾನಿಗಳ ಮೆದುಳನ್ನು ಕೂಡ ಅದು ಬಿಡದಂತೆ ಹಿಡಿದಿರ್ತಕ್ಕಂಥದ್ದು. ಇದು ಬಹಳ ದೊಡ್ಡ ಮೂಢನಂಬಿಕೆ ಅಂತ ನಾವು ಮೊದಲೇ ಹೇಳಬೇಕಾಗ್ತದೆ. ವಿಜ್ಞಾನವು ಬುದ್ಧಿಜೀವಿಗಳ ಬುದ್ಧಿಯನ್ನು ತಿದ್ದಿ ಅವರಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ನಿರ್ಮಿಸಬಲ್ಲ ಒಂದು ಶಕ್ತಿಯಾಗಿ ಬೆಳಕಿಗೆ ಬಂದು ಸುಮಾರು ಇಲ್ಲಿಗೆ ಒಂದು 350 ವರ್ಷ ಕಳೆದಿರಬಹುದು. ಅರ್ಥ ಸಂಪತ್ತು ಗಳಿಸುವ ತಂತ್ರಜ್ಞಾನದ ಮೂಲಕ, ತಂತ್ರಜ್ಞಾನದ ಅದರ ಮೂಲ ಆಕರವಾಗಿ ಅದಕ್ಕೀಗ ಸುಮಾರು ಅಂದ್ರೆ ಆ ವಿಜ್ಞಾನಕ್ಕೆ ಇವತ್ತು ಸುಮಾರು ಒಂದು 200 ವರ್ಷ, 2 ಶತಮಾನ ಕಳೆದಿದೆ. ಈಗಿದ್ರೂ ಕೂಡ ನಮ್ಮಲ್ಲಿ ಅಜ್ಞಾನದ ಕಳೆ ಅಂತಕ್ಕಂಥದ್ದು ಹೋಗಿಲ್ಲ. ದೇವರ ಅಸ್ತಿತ್ವದ ನಂಬಿಕೆಯನ್ನು ಒಳಗೊಂಡು ಅಗೋಚರ ಅತೀಂದ್ರಿಯ ಶಕ್ತಿಗಳ ಅಸ್ತಿತ್ವ ಹಾಗೂ ಅವುಗಳ ಕಾರ್ಯ ಮತ್ತು ಪರಿಣಾಮಗಳ ಕುರಿತಾಗಿ ಬಹು ಪ್ರಾಚೀನ ಕಾಲದಿಂದ ಸಾವಿರಾರು ನಂಬಿಕೆಗಳು ಹುಟ್ಟಿಕೊಂಡು ಬಂದಿದ್ದಾವೆ. ಕೆಲವು ನಂಬಿಕೆಗಳು ನಮ್ಮ ಪೂರ್ವಜರ ಅಜ್ಞಾನದ ಪರಿಣಾಮವಾಗಿ ನಮಗೆ ದತ್ತವಾಗಿವೆ. ಇನ್ನು ಕೆಲವು ಪ್ರಭುತ್ವ ಮತ್ತು ಪುರೋಹಿತಶಾಹಿಗಳ ಸೃಷ್ಟಿಯಾಗಿವೆ ಅನ್ನೋದು ಬಹಳ ಸ್ಪಷ್ಟ. ಉದಾಹರಣೆಗೆ ಕೌಟಿಲ್ಯನಂತಹ ರಾಜನೀತಿಜ್ಞ ಜನಸಾಮಾನ್ಯರನ್ನ ಅಂಕೆಯಲ್ಲಿಡಬೇಕಾದ್ರೆ ಮೂಢನಂಬಿಕೆಗಳನ್ನ ಒಂದು ಸಾಧನ ಅಂತ ಹೇಳಿ ಅವನು ತನ್ನ ರಾಜನೀತಿಯಲ್ಲಿ ಬೋಧನೆ ಮಾಡಿದ. ರಾಜಪ್ರಭುತ್ವಗಳು ಉರುಳಿ ಪ್ರಜಾಪ್ರಭುತ್ವ ಹಾಗೂ ವಿಜ್ಞಾನ ತಂತ್ರಜ್ಞಾನಗಳು ಪ್ರೌಢಾವಸ್ಥೆಯ ಈ ಯುಗದಲ್ಲೂ ಕೂಡ ಅಂಥ ಅನೇಕ ನಂಬಿಕೆಗಳು ಇವತ್ತು ಉಳ್ಕೊಂಡು ಬಂದಿದ್ದಾವೆ. ನಮ್ಮ ಸಂಸ್ಕೃತಿಯ ಇತಿಹಾಸ ತೆರೆದಿಡುವಂತೆ ನಮ್ಮ ಸಮಾಜದಲ್ಲಿ ನಮ್ಮ ಪ್ರಾಚೀನ ಜನರ ಬೇಟೆ, ಕೃಷಿ, ಪಶುಪಾಲನೆ, ಈ ಆರ್ಥಿಕ ಜೀವನ ವಿಧಾನಗಳಿಗೆ ಅನುಗುಣವಾಗಿ ಹುಟ್ಟಿಕೊಂಡಂತಹ ಅನೇಕ ನಂಬಿಕೆಗಳು, ಕುಲಾಚಾರಗಳು, ವಿಧಿಗಳು, ರೂಢಿ ಪದ್ಧತಿಗಳು, ತಾಂತ್ರಿಕಾಚಾರಗಳು ಒಟ್ಟೊಟ್ಟಿಗೆ ಇಲ್ಲಿಯವರೆಗೂ ಇದ್ದುಕೊಂಡು ಬಂದಿದ್ದವು. ಕೃಷಿಕ ದ್ರಾವಿಡರಲ್ಲಿ ಸಂಭೋಗವು ಕೃಷಿಗೆ ಒಂದು ತಂತ್ರ. ಇದರ ಸುತ್ತ ಬೆಳೆದದ್ದೇ ಚಕ್ರಪೂಜೆ, ಲತಾ ಸಾಧನ,
ಅದರ ಪರಿಣಾಮದಿಂದ ಮುಂದೆ ಹುಟ್ಟಿದ್ದು ಯೋಗ. ಭೀಭತ್ಸವಾದ ಸಂಭೋಗ ಕೇಂದ್ರಿತ ಪಕ್ಕ ಅಸಲಿ ಚಕ್ರ ಪೂಜೆಯು ಹಿಂದಕ್ಕೆ ಸರಿದ್ಬಿಟ್ಟು ಅದು ಯೋಗ ಶ್ರೀಚಕ್ರ ಪೂಜೆಗಳ ರೂಪ ಅದು ತಾಳಿಬಿಡ್ತು ಮುಂದೆ. ಆರ್ಷೇಯ ಚಕ್ರ ಪೂಜೆಯಲ್ಲಿ ಹಿಂದೆ ಅಮಾಯಕ ಹೆಂಗಸರನ್ನ ತಾಂತ್ರಿಕರು ಉಪಯೋಗಿಸಿಕೊಳ್ಳುತ್ತಿದ್ದರು. ಅಂಥ ನಿದರ್ಶನಗಳು ಕೆಲವು ಪುಸ್ತಕಗಳೇ ದಾಖಲಾಗಿದ್ದಾವೆ. ಅಂಥ ಆಚರಣೆಗಳ ಹಿಂದೆ ಅಂದು ತಿಳಿದಿದ್ದಂಥ ಸದಾಶಯಗಳು ಏನೇ ಇದ್ರೂ ಕೂಡ ಅಂಥ ಭೀಭತ್ಸವಾದ ಅಸಭ್ಯ ಆಚರಣೆಗಳು ಖಂಡನೀಯವೇ ಮತ್ತು ನಿಷೇಧಾರ್ಹವೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಅವು ಆಧುನಿಕ ಯುಗದಲ್ಲಿ ವಿದ್ಯಾವಂತ ಜನಸಮುದಾಯದೊಂದಿಗೆ ಆಚರಿಸುತ್ತಾ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಕುಖ್ಯಾತಿಗಳೆರಡನ್ನೂ ಮಾಡಿ ನಾಡಿನಾದ್ಯಂತ ಗದ್ದಲ ಎಬ್ಬಿಸಿದ ಕಾವಿದಾರಿಯೊಬ್ಬ ಆತ ಈಗಲೂ ಕೂಡ ಜನರ ಪೂಜ್ಯ ಭಾವನೆಗೆ ಅರ್ಹನಾಗಿದ್ದಾನೆ ಅನ್ನೋದು ನಮ್ಮ ದೇಶದ ಒಂದು ದುರಂತ ಅಂತ ನಾವು ಹೇಳ್ಬೋದು. ಇನ್ನ ಬಲಿಗಳ ವಿಚಾರಕ್ಕೆ ನಾವು ಹೋದ್ರೆ ನೋಡ್ರಿ, ಇದು ಮೂಲತಃ ವೈದಿಕ ಪರಂಪರೆಯಲ್ಲಿ ಹುಟ್ಟಿ ಬಂದದ್ದು. ಇದಕ್ಕೆ ಯಜ್ಞಗಳ ಬಲಿ, ಯಜ್ಞ ಸಂಸ್ಕೃತಿ ಏನಿದೆ, ಯಜ್ಞ ಪರಂಪರೆ, ಅದೇ ಅಲ್ಲಿಯ ಮೂಲ ಬೀಜ. ಯಾಕಂದ್ರೆ ದ್ರಾವಿಡ ಪರಂಪರೆಯೊಳಗೆ ಸಂಭೋಗ ಒಂದು ತಂತ್ರ. ಸಂಭೋಗ ಅದು ಬಲಿಯ ವಿಚಾರವೇನಿಲ್ಲ ಅದರಲ್ಲಿ. ಆಮೇಲೆ ದಲಿತರ ದ್ರಾವಿಡ ದೇವತೆ ಏನಿದ್ದಾಳೆ ಆಕೆ ಸಂತಾನಧಾತ್ರಿ. ಆಕೆ ಬಲಿಗಿಲಿಯನ್ನು ಏನು ಕೇಳಲ್ಲ, ಸಂಭೋಗನೇ ಆಕೆಗೆ ತಂತ್ರ. ಆದ್ರೆ ವೈದಿಕರ ಯಜ್ಞ ಬಲಿಗಳು ಮುಂದೆ ಏನಾಗ್ಬಿಟ್ವು, ಅವು ಸಾತ್ವಿಕ ಕಾರಣಗೊಂಡ್ಬಿಟ್ಟು ಶತಮಾನಗಳೇ ಇವತ್ತು ಕಳೆದೋಗ್ಬಿಟ್ಟಿದೆ ಬಿಡ್ರಿ. ಆದ್ರೆ ದ್ರಾವಿಡ ಪರಂಪರೆಯೊಳಕ್ಕೆ ಅವರ ಮೂಲದಿಂದ ಬಂದಂತ ಬಲಿ ಸಂಭೋಗವನ್ನ ಅದು ಹಿಂದಕ್ಕೆ ಸರಿಸಿಬಿಡ್ತು. ಆಮೇಲೆ ಅದು ಮುಂದೆ ನರಬಲಿ, ಪ್ರಾಣಿ ಬಲಿ ಅಂದು ಅದು ಸುಮಾರು ವಸಾಹತೋತ್ತರ ಕಾಲದವರೆಗೂ ಮತ್ತು ಇಂದಿನವರೆಗೂ ಕೂಡ, ಈ ಆಧುನಿಕ ಕಾಲದವರೆಗೂ ಕೂಡ ಅದು ಅಲ್ಲಿ ಇಲ್ಲಿಯ ವಿರಳ ಅನ್ನೋ ರೀತಿಯಲ್ಲಿ ಅದು ಉಳ್ಕೊಂಡು ಬಂದಿದೆ. ಅಸ್ಸಾಂ ರಾಜ್ಯದ ಕಾಮಾಖ್ಯ 51 ಶಕ್ತಿ ಕ್ಷೇತ್ರಗಳಲ್ಲಿ ಒಂದದು. ಅಲ್ಲಿ ಶಕ್ತಿಯ ಅಂದ್ರೆ ಪಾರ್ವತಿಯ ಯೋನಿ ಬಿದ್ದಿತ್ತಂತೆ. ಇದು ಪೂಜೆ ಬಹಳ ಪ್ರಾಚೀನ ಕಾಲದ್ದು. ಇಲ್ಲಿ ನರಬಲಿ ನಡೀತಿತ್ತಂತೆ. ಕ್ರಿಸ್ತಶಕ 1565ರಲ್ಲಿ ಆ ದೇವಾಲಯವನ್ನು ನವೀಕೃತ ಮಾಡಿ ಆ ದೇವಿಗೆ ಅರ್ಪಿಸಿದಾಗ 144 ಮಾನವ ರುಂಡಗಳನ್ನ ದೊಡ್ಡ ಹರಿವಾಣದಲ್ಲಿ ತುಂಬಿ ಅರ್ಪಿಸಿದ್ರಂತೆ. ಈಗಂತ ಬ್ರಿಗ್ಸ್ ದಾಖಲೆ ಮಾಡ್ತಾನೆ ತನ್ನ ಗ್ರಂಥದಲ್ಲಿ. ಆಮೇಲೆ ಇದು ದಾಖಲೆಯಾಗಿರೋದು ಯಾವಾಗ, 1924ರಲ್ಲಿ. ಆಗ ಬ್ರಿಗ್ಸ್ ಬರೆಯ ಪ್ರಕಾರ 1837ನೇ ಇಸ್ವಿನಲ್ಲಿ ಬ್ರಿಟಿಷ್ ಸರ್ಕಾರ ಈ ನರಬಲಿ ನಿಷೇಧ ಮಾಡಿ ಕಾನೂನು ಹೊರಡಿಸ್ತಂತೆ. ಅಕಸ್ಮಾತ್ ಕಾನೂನು ಹೊರಡಿಸದೇ ಇದ್ರೆ ಅದು ಈ ದೇಶದಲ್ಲಿ ಇನ್ನೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ನರಬಲಿ ನಡೀತಿತ್ತು ಅಂತ ಆತ ಅಭಿಪ್ರಾಯ ಪಡ್ತಾನೆ. ಆಮೇಲೆ ಸರ್ಕಾರದ ಅನುಮತಿ ಸಿಕ್ಕರೆ 1924ರ ಕಾಲದಲ್ಲಿ ಈಗಲೂ ಕೂಡ ಇಲ್ಲಿಯ ಜನ ನರಬಲಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತನೂ ಆತ ಬರೆದಿದ್ದಾನೆ ತನ್ನ ಗೋರಖ್ನಾಥ್ ಅಂಡ್ ಗಣಪತ್ ಯೋಗೀಸ್ ಅನ್ನೋ ಕೃತಿಯಲ್ಲಿ. ನರಬಲಿ ಎಲ್ಲಾ ಬಲಿಗಳಲ್ಲಿ ಬಹಳ ಶ್ರೇಷ್ಠ ಅನ್ನುವಂಥದ್ದು ಪ್ರಾಚೀನತಮ ನಂಬಿಕೆ ಮತ್ತು ಆ ಶಾಸ್ತ್ರಗಳ ಮಾತು ಕೂಡ ಹೌದು. ಮತ್ತೊಂದು ಕಡೆ ಕೆಲವು ಬುಡಕಟ್ಟು ಸಂಸ್ಕೃತಿಗಳಲ್ಲೂ ಕೂಡ ನರಬಲಿ ರೂಢಿಯಲ್ಲಿತ್ತು. ಉದಾಹರಣೆಗೆ ಖೋಂಡ್ ಜನಾಂಗ ಮಳೆಗರಿಸುವುದಕ್ಕಾಗಿ ನರಬಲಿ ನೀಡುತ್ತಿದ್ದಂತೆ. ಬಲಿ ಹೋಗುವವನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುವಂತೆ, ಅವನ ದೇಹದಿಂದ ರಕ್ತ ಚಿಮ್ಮುವಂತೆ ಮಳೆಯೂ ಕೂಡ ಸುರಿತದೆ ಅನ್ನೋದು ಈ ಖೋಂಡ್ ಜನರ ನಂಬಿಕೆ. ಇನ್ನ ಉತ್ತಮ ಬೆಳೆಗಾಗಿ ಭೂದೇವಿಗೆ ನರಬಲಿ ನೀಡತಕ್ಕಂಥ ಪದ್ಧತಿ ನಾಗಾ ಜನಾಂಗದಲ್ಲೂ ಕೂಡ ಇತ್ತು ಅಂತ. ಹೀಗೆ ಪ್ರಾಚೀನ ಜನರಲ್ಲಿ ಬೆಳೆದಂಥ ಈ ನರಬಲಿ ಅರ್ವಾಚೀನ ಕಾಲದಲ್ಲಿ ಕೆರೆ, ಡ್ಯಾಮ್ ಇತ್ಯಾದಿ ಕಟ್ಟಡಗಳ ಭದ್ರತೆಗಾಗಿಯೂ ಕೂಡ ಆಚರಿಸಲ್ಪಡ್ತಾ ಇತ್ತು. ಅನೇಕ ಕೆರೆಗೆ ಹಾರವಾದ ಮಹಿಳೆಯರ ಕತೆ ಕನ್ನಡದ ಜನಪದ ಲೋಕದಲ್ಲಿ ಅವು ದಾಖಲಾಗಿದ್ದಾವೆ. ಇವತ್ತು ಕೂಡ ಅದರ ಅವಶೇಷಗಳು ಉಳಿದಿದ್ದಾವೆ. ಉದಾಹರಣೆಗೆ ಇವತ್ತಿನ ದಾವಣಗೆರೆ ಜಿಲ್ಲೆಯ ಅಣಜಿ ಕೆರೆಯ ಮೇಲೆ ಕೆರೆ ಹೊನ್ನಮ್ಮನ ಒಂದು ದೇವಾಲಯ ಇದೆ. ಅದ್ರ ಬಗ್ಗೆ ಅದು ಕೆರೆಗೆ ಬಲಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆಯ ಕುರುಹು ಅಂತ ಅದನ್ನು ಹೇಳ್ತಾರೆ. ಹೀಗೆ ಅವರ ಕುರಿತು ಅನೇಕ ಜನಪದ ಹಾಡುಗಳು ಕೂಡ ನಮ್ಮ ಕರ್ನಾಟಕದ ಜನಪದ ಪರಂಪರೆಯಲ್ಲಿ ಉಟ್ಕೊಂಡಿದ್ದಾವೆ. ಕೆರೆಗೆ ಹಾರವಾದ ಮಹಿಳೆ, ಕೆರೆಗೆ ಹಾರ ಅನ್ನೋದು ಒಂದು ಪದವೇ ಇದೆ ಅದು. ಹೀಗೆ ಒಟ್ಟು ಜನಸಮುದಾಯದ ಐಹಿಕ ಜೀವನ ಶ್ರೇಯೋಭಿವೃದ್ಧಿಗೋಸ್ಕರ ಆಚರಿಸ್ತಕ್ಕಂಥ ನರಬಲಿ ಮುಂದಿನ ಕಾಲದಲ್ಲಿ ನಿಧಿ, ಸಂಪತ್ತು, ಅಧಿಕಾರದಂತಹ ಸ್ವಾರ್ಥಾಕಾಂಕ್ಷೆಗಳ ಈಡೇರಿಕೆಗೆ ಬಡ ಕೂಸುಗಳನ್ನು, ಅದರಲ್ಲೂ ಬಡವರ ಮಕ್ಕಳನ್ನ ಕಳತನದಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅಥವಾ ಅವರಿಗೆ ತಂದೆ ತಾಯಿಗಳಿಗೆ ದುಡ್ಡಿನ ಆಮಿಷ ಕೊಟ್ಟು ಬಲಿ ಕೊಡ್ತಕ್ಕಂಥ ಒಂದು ಕ್ರೌರ್ಯ ಇವತ್ತು ಆಧುನಿಕ ಕಾಲದಲ್ಲಿ ಮುಂದುವರೆದಿರ್ತಕ್ಕಂಥದ್ದು ಬಹಳ ದುಃಖಕರವಾದ ವಿಷಯ ಇದು.
ಈ ನರಬಲಿ ಆಶಯದ ಇತರೆ ಆಚರಣೆಗಳು, ಈ ಉದಾಹರಣೆ ಸಿಡಿ ಉತ್ಸವ, ಮಕ್ಕಳನ್ನ ದೇವಾಲಯಗಳ ಮೇಲಿಂದ ಕೆಳಕ್ಕೆ ಎಸಿತಕ್ಕಂಥ ಸಂಪ್ರದಾಯಗಳು, ಆಮೇಲೆ ತಮ್ಮ ಪಶು ಸಂಪದ ಹೆಚ್ಚಲೆಂದು ರಥೋತ್ಸವಗಳಲ್ಲಿ ಕುರಿಮರಿಗಳನ್ನು ಎತ್ತಿ ತೇರಿನ ಕಡೆಗೆ ಎಸ್ತಕ್ಕಂಥದ್ದು. ಇವು ಯಾದಗಿರಿ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಅಲ್ಲೆಲ್ಲ ಕೆಲವು ಜಾತ್ರೆಗಳಲ್ಲಿ ಎಸ್ತಿರೋದು ನಾನು ಪೇಪರಲ್ಲಿ ಓದಿದ್ದೀನಿ, ಟಿವಿಗಳಲ್ಲೂ ನೋಡಿದ್ದೀನಿ. ಇಂಥವೆಲ್ಲ ಇವತ್ತು ಕೂಡ ಮುಂದುವರೆದಿದ್ದಾವೆ. ಈ ನರಬಲಿಯೇ ಮುಂದೆ ಅದೇನಾಗ್ಬಿಡ್ತು, ಪ್ರಾಣಿ ಬಲಿಯಾಗಿ ಹೋಗ್ಬಿಡ್ತು. ಉದಾಹರಣೆಗೆ ಮೇಲೆ ಹೇಳಿದಂಥ ಕಾಮಾಖ್ಯದಲ್ಲಿ ಗೋರಖ್ನಾಥ್ ಮತ್ತು ಭೀಮಸೇನರು ನರಬಲಿಗೆ ಬದಲಿ ಕೋಣನ ಬಲಿನ ರೂಢಿಗೆ ತಂದ್ರು ಅಂತ ಆತ ಬ್ರಿಗ್ಸ್ ದಾಖಲೆ ಮಾಡ್ತಾನೆ. ದೇವತೆಗಳ ಜಾತ್ರೆ ಉತ್ಸವಗಳಲ್ಲಿ ರಾಜಾರೋಷವಾಗಿ ಈಗಲೂ ಕೂಡ ಕುರಿ ಕೋಣಗಳ ಬಲಿ ನಡೀತಾ ಇದೆ. ಇವತ್ತು ಬಸವ ತತ್ವ ಅಂತ ಹೇಳ್ತಕ್ಕಂಥ ಮಠಗಳು ಏನಿದಾವೆ, ಆ ಮಠಗಳ ಭಕ್ತರೇ ಬಹಳ ಪ್ರಧಾನವಾಗಿರ್ತಕ್ಕಂಥ ಗ್ರಾಮಗಳಲ್ಲಿ ಆ ಭಕ್ತರೇ ಮುಂದೆ ನಿಂತು ಇವತ್ತು ಈ ಕೋಣನ ಬಲಿ ಅಥವಾ ಪ್ರಾಣಿ ಬಲಿಗಳ ಜಾತ್ರೆಗಳನ್ನ ನಡೆಸ್ತಾ ಇದ್ದಾರೆ. ಬಹಳ ರಾಜಾರೋಷವಾಗಿ ನಡೆಸ್ತಾ ಇದ್ದಾರೆ. ಅವ್ರು ಯಾವ ಸ್ವಾಮಿಗಳ ಮಾತನ್ನು ಕೇಳಲ್ಲ, ಯಾವುದು ಸಾಧ್ಯವಿಲ್ಲ, ಯಾರು ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅಷ್ಟೇ ಅಲ್ಲ, ಇವತ್ತು ಅನೇಕ ದಮನಿತ ವರ್ಗಗಳು ಕೂಡ ಅವರಿಗೆ ನೋಡ್ರಿ ಅದರ ಪರಿಣಾಮ, ಅಡ್ಡ ಪರಿಣಾಮ ಏನಂತ ಗೊತ್ತು. ಅಂಬೇಡ್ಕರ್ ವಾದಿಗಳು ಅದರ ಬಗ್ಗೆ ಸಾಕಷ್ಟು ಟೀಕೆ ಖಂಡನೆ ಎಲ್ಲ ಮಾಡ್ತಾರೆ. ಆದ್ರೆ ಅಂಬೇಡ್ಕರ್ ವಾದ ಈ ಜನಗಳಿಗೆ ಹೋಗಿ ಯಾಕೆ ಮುಟ್ಟಿಲ್ಲ ಅಂತ ಪ್ರಶ್ನೆ. ಆ ದಮನಿತ ವರ್ಗದ ಜನ ಇವ್ರು ಒಂದ್ ವೇಳೆ ಸವರ್ಣೀಯರು ಬೇಡ ಈ ಜಾತ್ರೆ ಅಂದ್ರೂ ಕೂಡ ಇಲ್ಲ ಮಾಡ್ಲೇಬೇಕು ಅಂತ ಹೇಳಿ, ನಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಜಾತ್ರೆಗಳನ್ನು ಒತ್ತಾಯಿಸಿ ಮಾಡಿಸ್ತಕ್ಕಂಥದ್ದು. ಮತ್ತು ಆ ಜಾತ್ರೆಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡ್ತಾರೆ ಅವರು ನೀಡತಕ್ಕಂಥ ಅನೇಕ 3-4 ಕೋಣ ಅಥವಾ 3-4 ಕುರಿಗಳು, ಮತ್ತೆ ಸಾಕಷ್ಟು ನೂರಾರು ಜನ ಬೀಗರು, ಮತ್ತು ಅವರಿಗೆ ಕುಡಿತ ಮದ್ಯ ಇತ್ಯಾದಿ ಎಲ್ಲ ಅವರು ಲಕ್ಷಾಂತರ ಖರ್ಚು ಮಾಡಿ ಆ ದುಡ್ಡನ್ನು ತೀರಿಸಲಿಕ್ಕೆ ತಮ್ಮ ಮಕ್ಕಳನ್ನು ತಗೊಂಡೋಗಿ ಯಾರೋ ದೊಡ್ಡವ್ರ ಮನೆಯಲ್ಲಿ ಸಂಬಳ ಇಡತಕ್ಕಂಥ ಪದ್ಧತಿಗಳು ನಾವು ಇವತ್ತು ಕಾಣ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ನರಬಲಿಯ ವಾಮಾಚಾರಿಗಳಿಗೆ ಏನಾಗಬೇಕು, ಅತ್ಯುಗ್ರ ಶಿಕ್ಷೆ ಆಗ್ಬೇಕು ಅದು. ಮತ್ತು ಅಂತ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು. ಆ ಪ್ರಾಣಿ ಬಲಿಯನ್ನ ನಾವು ಪ್ರಥಮತಃ ಕಟುವಾಗಿ ಟೀಕಿಸಬೇಕು ಮತ್ತು ಅದನ್ನು ನಿಷೇಧಿಸಬೇಕು. ಅದನ್ನ ಇನ್ನ ಪ್ರಾಣಿ ಬಲಿ ಬಹಳ ಮಟ್ಟಿಗೆ ಯಶಸ್ವಿಯಾಗಿ ನಿಷೇಧಿಸಲ್ಪಟ್ಟ ಕ್ಷೇತ್ರ ಅಂತ ನಾವು ಒಂದು ಇತಿಹಾಸ ನೆನಪು ಮಾಡ್ಕೋಬೇಕು. ಯಾವುದಂದ್ರೆ ಸಿರಿಸಿ ಮಾರಿಕಾಂಬೆಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಒಂದು ಕಾಲಕ್ಕೆ ಸಿರಿಸಿ ಮಾರಿಕಾಂಬನಿಗೆ ಬಹಳ ದೊಡ್ಡ ಬಲಿ ನಡೀತಾ ಇತ್ತು. ನಾನು ಅವನು ಓದಿದ್ದೇನೆ. ಒಂದು ಆ ದೇವಿಯ ಗುಡಿಯ ಮುಂದೆ ಒಂದು ಗರ್ಭವತಿಯಾಗಿರ್ತಕ್ಕಂಥ ಕುರಿಯನ್ನ ತುಳಿದು ಸಾಯಿಸ್ತಾ ಇತ್ತು. ಅದು ಗಬ್ಬುರಿ ಬಲಿ ಅಂತ ಕರೀತಾರೆ. ಆಮೇಲೆ ದೊಡ್ಡ ಕೋಣನ ಬಲಿ ಕೂಡ ನಡೀತಾ ಇತ್ತು. ಆದ್ರೆ ಸ್ವತಂತ್ರ ಪೂರ್ವ ಕಾಲದಲ್ಲಿ ಅಲ್ಲಿಯ ಕೆಲವು ಜನಗಳು ಗಾಂಧೀಜಿಯವರ ಮೊರೆ ಹೋಗಿ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಉಪದೇಶದ ಮೇರೆಗೆ ಆ ಬಲಿಯನ್ನು ನಿಲ್ಲಿಸಿದ್ರು. ಆಮೇಲೆ ಶಾಸ್ತ್ರೋಕ್ತವಾಗಿ ಸಿರಂಜಿನಿಂದ ಕೋಣದ ರಕ್ತವನ್ನು ತೆಗೆದು ಅದರ ಮುಂದಿನ ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಅಲ್ಲಿ ಬಂತು ಅಂತ. ಹಾಗಾಗಿ ಈ ತರದ ಒಂದು ಕ್ರಮವನ್ನ ಬೇರೆ ಕಡೆ ಏನು ಬಲಿಗಳು ನಡೀತಾ ಇದಾವೋ ಅಲ್ಲಿ ಅನುಸರಿಸಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನ ಯೋನಿ ತತ್ವ ಸಂಬಂಧವಾದ ಅಂತ್ರ ಮಂತ್ರ ತಂತ್ರ ಇದ್ರ ಸುತ್ತ ದೊಡ್ಡದೊಂದು ಹಿಸ್ಟ್ರಿ ಇದೆ. ಇವತ್ತು ಯಾರಿಗಾದ್ರೂ ಜಡ್ಡು ಜಾಪತ್ತು ಬಂದ್ರೆ ಅವ್ರು ಏನ್ ಮಾಡ್ತಾರೆ, ಹೋಗಿ ಯಾರ ಹತ್ರನಾದ್ರೂ ಅಂತ್ರ ಕಟ್ಸ್ಕೊಂಬರೋದು, ತಂತ್ರ ಮಾಡ್ತಾರೆ. ಅದ್ರ ತಿರುಳೇನಂದ್ರೆ ತಾಮ್ರದ ತಗಡಿನಲ್ಲಿ ತ್ರಿಕೋನ ಬರೆದಿರ್ತಾರೆ. ತ್ರಿಕೋನ ಅನ್ನೋದು ಅದು ಯೋನಿ ಮುದ್ರ. ಅದು ತ್ರಿಕೋನದ ಚಿತ್ರ ಬರೆದು ಅದ್ರೊಳಗ ರಾಮ್ ರೀಮ್ ರೂಮ್ ಅಂತ ಹಿಂಗೇನೋ ಅಕ್ಷರ ಬರೆದು ಅವನ್ನ ಕಟ್ಟಿರ್ತಾರೆ ಅಷ್ಟೇ. ಅದರಿಂದ ಏನೂ ಆಗೋದಿಲ್ಲ. ಆದ್ರೆ ಇವ್ರ ನಂಬಿಕೆ ಇದಕ್ಕೆ ಹೋಯ್ತು ಅಂತ ಹೇಳ್ಬಿಟ್ಟು, ಹಾಗಾಗಿ ಅಂತ್ರ ತಾಯ್ತ ಕಟ್ತಕ್ಕಂಥದ್ದು. ಆಮೇಲೆ ಈ ಕುರಿತು ಕೆಲವು ಪುಸ್ತಕಗಳು ಕೂಡ ಪ್ರಕಟ ಆಗಿದ್ದಾವೆ. ಯಂತ್ರ ಮಂತ್ರ ಬೋಧಕ ಅಂತ ಒಂದು ಕಿರುಹೊತ್ತಿಗೆ ನಾನು ನೋಡಿದ್ದೇನೆ. ನಾನು ಸುಮ್ಮನೆ ದಾಖಲೆ ಇಲ್ಲದೆ ಮಾತಾಡಲ್ಲ. ನಮ್ಮ ಅನೇಕ ಕಾಯಿಲೆ ಕಸಾಲಿಗಳಿಗೆ ಮಾಂತ್ರಿಕೋಪಾಧಿ ಅಂತ ಅದು ಸೂಚಿಸ್ತೈತೆ. ಉದಾಹರಣೆ ನೋಡ್ರಿ, ಗಂಡ ಹೆಂಡತಿಯರಲ್ಲಿ ಪರಸ್ಪರ ಒಲುಮೆ ಹುಟ್ಟಿಸ್ತಕ್ಕಂಥ ಯಂತ್ರಂತೆ, ಸೊಸೆಯನ್ನ ಸೇರದ ಅತ್ತೆ ಮಾವರು ಅವಳನ್ನ ಸೇರುವಂತೆ ಮಾಡ್ಲಿಕ್ಕೆ ಯಂತ್ರ, ವೈರಿಗೆ ಏರು ಇಳುವು ಮರಣ ಉಂಟಾಗುವಂತೆ ಮಾಡ್ತಕ್ಕಂಥ ಯಂತ್ರ, ಆಮೇಲೆ ಮಕ್ಕಳು ಹಾಲು ಕುಡಿಯುವಂತೆ ಮಾಡ್ತಕ್ಕಂಥದ್ದು, ಅವರ ಅಂಗಹೀನತೆ ಊನತೆಯನ್ನು ಹೋಗಲಾಡಿಸ್ಲಿಕ್ಕೆ ಯಂತ್ರ, ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಫಸಲು ಬೆಳಿಲಿಕ್ಕೆ, ಬೆಳೆಗಳ ರೋಗ ನಿವಾರಿಸಲಿಕ್ಕೆ, ಭೂತೋಚ್ಚಾಟನೆ ಮಾಡಲಿಕ್ಕೆ, ಆಮೇಲೆ ಸಭೆಯಲ್ಲಿ ವೈರಿಯನ್ನ ಗೆಲ್ಲಲಿಕ್ಕೆ, ಆಮೇಲೆ ವಶೀಕರಣ ಯಂತ್ರ, ಆಮೇಲೆ ತಮಗಾಗದವರ ಮನೆಯಲ್ಲಿ ಜಗಳ ಹಚ್ಚುವಂತ ಯಂತ್ರ, ಹೀಗೆ ನೂರಾರು. ಇವತ್ತು ಪಬ್ಲಿಕ್ ಆಗಿ ನಮ್ಮ ರಾಜಕಾರಣಿಗಳು ಕೂಡ ಈ ಯಂತ್ರ ಮಂತ್ರಗಳ ಬಲಿ ಹೋಗಿರೋದು. ಚುನಾವಣೆ, ಅವರ ರಾಜಕೀಯ ಜೀವನದ ಸೋಲು ಗೆಲುವುಗಳಿಗೆ ಸಂಬಂಧಪಟ್ಟು ಯಂತ್ರ ಮಂತ್ರ ಜ್ಯೋತಿಷ್ಯ ಎಲ್ಲದ ಮರೆ ಹೋಗ್ತಾರೆ ಅವ್ರು. ಯಾರು ರಾಜಕಾರಣಿಗಳು, ಅವರು ಇವತ್ತು ನಮ್ಮ ಜನಗಳಿಗೆ ಮಾದರಿಯಾಗಿದ್ದಾರೆ.
ಆಮೇಲೆ ನಾನು ಈಗ ಜೋಳಗಳಿಗೆ ಬೆಂಕಿ ಹುಳ ಅಂತ ಬಿಡದೆ, ಆ ಬೆಂಕಿ ಹುಳ ಬೀಳೋದನ್ನ ತಡಿಲಿಕ್ಕೆ ಯಾರೋ ಒಬ್ಬ ನಮ್ಮ ಸಂಬಂಧಿಕರಲ್ಲಿ ಒಬ್ಬ ಮಂತ್ರವೈದ್ಯನ ಮೊರೆ ಹೋದ್ರು. ಅವನು ಯಾವುದೋ ಒಂದು ಚಂಬು ನೀರಲ್ಲಿ ಮಂತ್ರಿಸಿ ಈ ನೀರು ತಗೊಂಡು ಹೋಗ್ಬಿಟ್ಟು ಜೋಳದ ಹೊಲದ ಸುತ್ತ ಹಾಕಿ ಬಾ, ಅದು ಬೆಂಕಿ ಹುಳ ಬೀಳೋದು ಹೋಗ್ಬಿಡ್ತದೆ ಅಂತ ಕಳಿಸ್ಬಿಟ್ಟಿದ್ದೆ. ಆಮೇಲೆ ಯಾವುದೋ ಒಂದು ವೈವಾಹಿಕ ಸಂಬಂಧ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಆಗ ಕೂಡ ಅವನು ಅರ್ಧರಾತ್ರಿಯಲ್ಲಿ ಹೋಗಿ ಈ ನೀರನ್ನ ಅವ್ರ ಅಂಗಳದಲ್ಲಿ ಹಾಕಿ ಬನ್ನಿ ಅಥವಾ ಅವ್ರ ಮಳಿಗೆ ಮೇಲೆ ಬೀಳಂಗ ಹಾಕಿ ಬರ್ರಿ ಅಂತ ಹೇಳ್ಬಿಟ್ಟು ಕಳಿಸಿದ್ದ. ಇದೆಲ್ಲ ನನಗೆ ಗೊತ್ತದು. ಆಮೇಲೆ ಅಲ್ಲಿ ಅಂತ ಇಲ್ಲಿ ಅಂತ ಹೇಳಿ ಹೊಲಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೊಂಬೆ ಉಗಿದಿದ್ದಾರೆ, ಇಲ್ಲಿ ಗೊಂಬೆ ಉಗಿದಿದ್ದಾರೆ ಅನ್ನುವಂಥದ್ದು ಇವೆಲ್ಲ ನಾನು ಕೇಳಿದ್ದೇನೆ. ಆಮೇಲೆ ಈ ಯಂತ್ರ ಪುಸ್ತಕ ಓದ್ಕೊಂಡ್ಬಿಟ್ರೆ ಯಾವ ವೈದ್ಯಕೀಯ ಚಿಕಿತ್ಸೆಯೂ ಬೇಡ, ಈ ತೆರನಾದ ನಿಗೂಢ ಅಸತ್ಯ ವಿದ್ಯೆಗಳನ್ನು ಕಲಿತು ಜನರಿಗೆ ಬಿತ್ತಿ ಹಳ್ಳಿಯ ನೂರಾರು ಜನರ ಪ್ರಾಣ ತೆಗೆದ ಅದೆಷ್ಟೋ ತಂತ್ರಿಗಳು ಇವತ್ತು ನಮ್ಮ ಸುತ್ತಮುತ್ತ ಇದ್ದಾರೆ. ಆಮೇಲೆ ಇವರೆಲ್ಲ ನೋಡ್ರಿ ಬಹಳ ರಾಜಾರೋಷವಾಗಿ ಇವತ್ತು KSRTC ಬಸ್ಸುಗಳಲ್ಲಿ ಈ ಎಂಥದ್ದು ಕೇರಳ ಜ್ಯೋತಿಷ್ಯರು ಅನ್ನುವಂಥವ್ರು ವಶೀಕರಣ ವಿದ್ಯೆಯನ್ನ ಕಲಿಸಿಕೊಡಲಾಗುವುದು ಅಂತ ಬೋರ್ಡ್ ಹಾಕಿರ್ತಾರೆ ಅವರು. ಇವೆಲ್ಲ ಸಂಪೂರ್ಣ ಕಾನೂನು ಬಾಹಿರವೇ ಆಗಿದ್ರು ಕೂಡ ಅವರು ತಮ್ಮ ಫೋನ್ ನಂಬರ್ಗಳನ್ನು ಮತ್ತು ಅವರು ವಾಸ ಆಗಿರ್ತಕ್ಕಂಥ ಲಾಡ್ಜ್ಗಳ ಅಡ್ರೆಸ್ಗಳನ್ನು ಕೊಟ್ಟು ಈ ಮುಗ್ಧ ಜನರನ್ನ ಸುಲಿಗೆ ಮಾಡ್ತಾರಲ್ಲ, ಇದ್ರ ಬಗ್ಗೆ ಸರ್ಕಾರದ ಯಾವ ಕ್ರಮವೂ ಯಾಕಿಲ್ಲ? ಇವತ್ತು KSRTC ಬಸ್ಸು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಬಸ್ಸೇ ಅದು. ಆದ್ರೆ ಅಂಥ ಬಸ್ಸುಗಳಲ್ಲೇ ಇಂಥವಕ್ಕೆ ನೀವು ಇಂಥವ್ರನ್ನ ಸಂಪರ್ಕಿಸ್ರಿ ಅಂತ ಹೇಳ್ಬಿಟ್ಟು ವಶೀಕರಣ ವಿದ್ಯೆಗಾಗಿ ಸಂಪರ್ಕಿಸ್ರಿ ಅಂತ ಹೇಳಿ ಅವ್ರ ವಾಟ್ಸಪ್ ನಂಬರು ಅವ್ರ ವಿಳಾಸ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಇವನ್ನೆಲ್ಲ ಪ್ರಶ್ನಿಸ್ತಕ್ಕಂಥರಿಲ್ವೇ ಅಂತ. ಆಮೇಲೆ ಅವೈಜ್ಞಾನಿಕ ನಂಬಿಕೆಗಳನ್ನು ಬಿತ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ, ಇದು ಕೂಡ ಮಾನವರ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮಾರಕವಾದದ್ದು. ನೋಬೆಲ್ ಪ್ರಶಸ್ತಿ ಪಡೆದಂತಹ ವಿಜ್ಞಾನಿಗಳಲ್ಲಿ ಯಾರೊಬ್ರು ಕೂಡ ಇವತ್ತಿಗೂ ಕೂಡ ಈ ಜ್ಯೋತಿಷ್ಯನ ಒಂದು ವೈಜ್ಞಾನಿಕ ಶಾಸ್ತ್ರ ಅಂತ ಯಾರು ಹೇಳಿಲ್ಲ. ಹಂಗಿದ್ರು ಕೂಡ ಇವತ್ತು ಜನಮಾನಸ ಮಾತ್ರ ಅಲ್ಲ, ಅಂತ ವಿಜ್ಞಾನಿಗಳ ಮನಸ್ಸನ್ನು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಹಿಡಿದುಬಿಟ್ಟಿದೆ. ನಮ್ಮಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡುವಾಗ ರಾಹು ಕಾಲ ಗುಳಿಕ ಕಾಲ ನೋಡಿ ಹಾರ್ಬಿಡ್ತಕ್ಕಂಥ ವಿಜ್ಞಾನಿಗಳು ನಮ್ಮ ಭಾರತ ದೇಶದಲ್ಲಿನೇ ಇದ್ದಾರೆ ಅಂತಕ್ಕಂಥದ್ದು ಇದಕ್ಕೆ ಹಿಡಿದ ಒಂದು ಕನ್ನಡಿ ಅಂತ. ಹಾಗಾಗಿ ಈ ನಂಬಿಕೆಯ ಜೊತೆಗೆ ವಾಸ್ತುಶಾಸ್ತ್ರ ಒಂದು ಸೇರ್ಕೊಂಡ್ಬಿಟ್ಟಿದೆ. ಇದು ಒಂಥರ ಪಾರ್ಥೇನಿಯಂ, ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಎರಡು ಒಂದಕ್ಕೊಂದು ಈ ಮನುಷ್ಯರಿಗೆ ಹೆಂಗೆ BP ಮತ್ತು ಶುಗರ್ ಬರ್ತಾವೋ ಆ ಥರ ಇವೆರಡು ಜೋಡಿ, ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ. ಇವೆರಡರ ನಂಬಿಕೆಗಳನ್ನ ಬಹಳ ದೊಡ್ಡ ಮಟ್ಟದ ಪ್ರಚಾರ, ಯಾಕಂದ್ರೆ ಅವರಿಗೆ TV ಅವರಿಗೆ ದೊಡ್ಡದ ಮಟ್ಟದಲ್ಲಿ ದುಡ್ಡು ಬರ್ತದೆ ಅವರಿಗೆ, ಇಂಥವನ್ನ ನೀವು ಬಿತ್ತರಿಸ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಜನಗಳಿಗೆ ಇವತ್ತು ಬಹಳ ನಿಷ್ಠವಾಗಿ, ಅಂದ್ರೆ ಅವೈಜ್ಞಾನಿಕ ವಿಚಾರಗಳಿಗೆ ನಿಷ್ಠವಾಗಿ ಇವತ್ತು ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇವಕ್ಕೆ ಪ್ರಚಾರವನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಆಮೇಲೆ ಮಾಚಿಮಯ್ಯ ದೇವ ಬರೆದಂತ ಒಂದು ರಟ್ಟಮಠ ಮತಶಾಸ್ತ್ರ ಅಂತಕ್ಕಂಥದ್ದು ಇದು ಗಂಗರಾಜರ ಕಾಲದ್ದು ಅಂತ ಹೇಳ್ತಾರೆ. ಬಹುಶಃ ನಮ್ಮ ನಾಡಿನ ಅನೇಕ ಜನಪದೀಯ ನಂಬಿಕೆಗಳ ಮೇಲೆ ಬೆಳಕು ಚೆಲ್ಲುವ ಈ ಭವಿಷ್ಯ ಶಾಸ್ತ್ರ ಹಿಂದಿನ ಕೃಷಿಕರ ಪಶುಪಾಲಕರ ಬದುಕನ್ನ ಭವಿಷ್ಯವನ್ನ ರೂಪಿಸಿದ್ದ ಶಾಸ್ತ್ರವಿದ್ದಿತ್ತು ನೋಡಿ. ಇದು ಕೂಡ ರಟ್ಟಮತ ಶಾಸ್ತ್ರ ಅಂತ. ಈಗಿನ ವಿದ್ಯಾವಂತ ಅವಿದ್ಯಾವಂತರ ಇರುವರಲ್ಲೂ ಕೂಡ ಅನೇಕರು ಇವತ್ತು ವಾಸ್ತು ಜ್ಯೋತಿಷ್ಯ ಶಾಸ್ತ್ರಗಳ ಬಲಿಗೆ ಬಿದ್ದು ದಿನ ಬೆಳಗಾದ್ರೆ TV ಹಚ್ಚೋದು ಅವರು ಬ್ರಹ್ಮಾಂಡ ಪಿಂಡಾಂಡ ಕೇಳಲಿಕ್ಕೆ. ಭ್ರಷ್ಟ ಅಧಿಕಾರಶಾಹಿ, ನೀತಿಗೆಟ್ಟ ರಾಜಕಾರಣಿ, ಆಮೇಲೆ ದುಷ್ಟ ವ್ಯಾಪಾರಿ ವರ್ಗ ಇವರ ಬಹಿರಂಗ ಧಾರ್ಮಿಕ ಜೀವನದ ಪೋಷಾಕು ಯಾವೋ ಇವೆಲ್ಲ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಇವೆಲ್ಲ. ಇದರಿಂದಾಗಿ ಇವತ್ತು ಪುರೋಹಿತ ಶಾಹಿಗೆ ದೊಡ್ಡ ಮಟ್ಟದ ದಕ್ಷಿಣೆ, ಎಣ್ಣೆ, ಬತ್ತಿ, ಕರ್ಪೂರ, ಬೆಳ್ಳಿ, ಬಂಗಾರ ಇತ್ಯಾದಿ ಸಾಮಗ್ರಿ ಮಾರಾಟಗಾರರಿಗೆ ಒಂದು ಲಾಭ ಅಷ್ಟೇ. ಆಮೇಲೆ ಈ ಸತ್ಯನಾರಾಯಣ ಪೂಜೆ ಅಂತ ಮನೆ ಪ್ರವೇಶ ಮಾಡ್ತಾರಂದ್ರೆ ಅಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇಟ್ಟಿರ್ತಾರೆ. ಅವರವರ ನಂಬಿಕೆಯ ವಿಚಾರ ಇರಲಿ, ಆದ್ರೆ ಇಂಥ ಸತ್ಯನಾರಾಯಣ ಪೂಜೆಯ ಬಗ್ಗೆನೇ ಒಬ್ರು ಬರೆದಂತ ಅಭಿಪ್ರಾಯ ನಾನು ಹೇಳ್ತೀನಿ. ಪಂಡಿತ ರಾಮಕೃಷ್ಣ ಶಾಸ್ತ್ರಿ ಅವರಿಗೆ ಒಬ್ರು ಯಾರೋ ಹೀಗೆ ಹೇಳಿದ್ರಂತೆ, ಎಂಥ ಭಟ್ಟರು 20 ತೆಂಗಿನಕಾಯಿ, 10 ಸಿಯಾಳ, 10 ಸೇರು ಅಕ್ಕಿ, 1,000 ರೂಪಾಯಿ, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ, ಪಟ್ಟಿ ಕೊಟ್ಟು ಎಲ್ಲವನ್ನು ಸಾಗಿಸಿಕೊಂಡು ಹೋದರು ಅಂತ ಹೇಳಿ. ಇದು ಬೆಳ್ತಂಗಡಿ ತಾಲೂಕು ಟಂಕಕಾರಂದೂರಿನ ಪಂಡಿತ ರಾಮಕೃಷ್ಣ ಶಾಸ್ತ್ರಿ ನಂಬಿಕೆ ಇರುವ ತನಕ ಟೋಪಿ ಹಾಕುವವರು ಅಂತ ಹೇಳಿ ಪ್ರಜಾವಾಣಿಯ ಸಂಗತ ಕಾಲಂನಲ್ಲಿ ಬರೆದಂಥದ್ದನ್ನು ನಾನು ಟಿಪ್ಪಣಿ ಮಾಡಿ ಇಟ್ಕೊಂಡಿದ್ದೇನೆ.
ಆದರೆ ಸಂಪ್ರದಾಯಗಳ ಶ್ರದ್ಧೆ ನಮ್ಮ ಜನರನ್ನ ಸತ್ಯ ಅರಿಯದಂತೆ ಅದು ಮಾಡಿದೆ. ಮಾತ್ರವೇಕೆ ಇಂಥ ಇನ್ನೂ ಕೆಲವು ಶ್ರದ್ಧೆ ಆಚಾರಗಳನ್ನ ಕಾನೂನಿನಿಂದ ಏಕಾಏಕಿ ನಿಯಂತ್ರಿಸಲಿಕ್ಕೆ ನಾವು ಹೋದ್ರೆ ಒಂದು ಚುನಾಯಿತ ಸರ್ಕಾರವೇ ಇವತ್ತು ಬಿದ್ದೋಗ್ಬಿಡ್ತದೆ. ಅದು ಇದನ್ನ ನೀವು ಮಾಡಬೇಡ್ರಿ, ಅದನ್ನ ನೀವು ಮಾಡಬೇಡ್ರಿ ಅಂತೇಳಿ. ಯಾಕಂದ್ರೆ ಇವತ್ತು ಅವೆಲ್ಲ ನಮ್ಮ ಸಂಪ್ರದಾಯದ, ನಮ್ಮ ಪರಂಪರೆಯ ಭಾಗವಾಗಿ ನಾವು ಅವನ್ನ ಗೌರವಿಸ್ತಾ ಹೊರಟಿರೋದ್ರಿಂದ ಅವುಗಳನ್ನ ಯಾವುದಾದ್ರೂ ಸರ್ಕಾರ ಅವು ಎಷ್ಟೇ ಅವೈಜ್ಞಾನಿಕವಾದರೂ, ಎಷ್ಟೇ ನೆಗೆಟಿವ್ ಪರಿಣಾಮವನ್ನು ಬೀರಿದ್ರು ಕೂಡ ಅವುಗಳನ್ನ ನಿಷೇಧ ಮಾಡ್ಲಿಕ್ಕೆ ಹೋದ್ರೆ ಒಂದು ಚುನಾಯಿತ ಸರ್ಕಾರವೇ ಬಿದ್ದು ಹೋಗ್ಬಿಡ್ಬೋದು, ಸಮಾಜದಲ್ಲಿ ದೊಡ್ಡ ಅಲ್ಲೋಲು ಕಲ್ಲೋಲುವೆ ಆಗಿಬಿಡಬಹುದು ಅಂತ. ಅದರಿಂದ ಇವುಗಳ ಬಗ್ಗೆ ಏನಾಗ್ಬೇಕಂದ್ರೆ ಒಂದು ವಿಚಾರ ಕ್ರಾಂತಿ ಆಗ್ಬೇಕು, ಒಂದು ವೈಜ್ಞಾನಿಕ ಮನಸ್ಸನ್ನು ಮೂಡಿಸ್ತಕ್ಕಂಥ ಶಿಕ್ಷಣವು ದೊರೀಬೇಕು, ಆಮೇಲೆ ಅದ್ರ ಜೊತೆಗೆ ಚರ್ಚೆಗಳು ಕೂಡ ಆಗಬೇಕು. ಆಗ ಒಂದು ಒಳ್ಳೆಯ ಅರಿವು, ವೈಜ್ಞಾನಿಕ ಮನೋಧರ್ಮ, ಕಾರ್ಯಕಾರಣಗಳ ಸಂಬಂಧ ಆಧರಿಸಿ ವಸ್ತುನಿಷ್ಠವಾಗಿ ತರ್ಕಬದ್ಧವಾಗಿ ಆಲೋಚಿಸ್ತಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಮತ್ತು ಮನಸ್ಸುಗಳು ಬೆಳೆದಾಗ ಮಾತ್ರ ಇವುಗಳನ್ನೆಲ್ಲ ತಾವೇ ಅವು ಅವು ಜನರು ತಾವೇ ಬಿಟ್ಟು ಬಿಡ್ತಾರೆ. ಅವನ್ನ ಯಾರೋ ಅವುಗಳನ್ನು ನೀವು ಬಿಡ್ರಿ ಅಂತ ಹೇಳೋದ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನು ಕೆಲವು ಮೂಢನಂಬಿಕೆಗಳು ಹೆಂಗದವ ಅಂದ್ರೆ, ಬೇಕ್ ಕಟ್ಟು ಬಂದ್ರೆ ಕಾಗೆ ಎಡಕಟ್ಟಿದ್ರೆ ಅಶುಭ ಏನ್ರಿ, ಕಾಗೆಗಳು ಹಿಂಡಾಗಿ ಸೇರಿ ಜಾಸ್ತಿ ಕೂಗಿದ್ರೆ ಯಾರೋ ಸಾಯ್ತಾರೆ, ಆಮೇಲೆ ಕಾಗೆ ಹಂದಿ ಮನೆಯೊಳಗೆ ಪ್ರವೇಶಿಸಿದ್ರೆ ಕೇಡು, ಹಾಗೆ ಒಳನುಗ್ಗಿದ ಅವುಗಳನ್ನ ಹೊರಬಿಡದೆ ಹಿಡಿದುಕೊಂಡು ಮನೆಯೊಳಗೆ ಊತ ಹಾಕ್ಬಿಡ್ಬೇಕು. ಇನ್ನ ಕೆಲವರು ಏನಿಲ್ಲ, ಮನೆ ಹೊರಗೆ ಅಂಗಳದೊಳಗೆ ಕಾಯ್ಟ ಒಂಚೂರು ಕಲ್ಲು ಹಿಡಿದ್ರೆ ಸಾಕು ವಾಪಸ್ ಬಂದ್ಬಿಡ್ತಾರೆ ಅವರು, ನನಗೆ ನೆಟ್ಗಾಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಗೆ ಎಡಕಟ್ತು ಬಲಕಟ್ತು ಅನ್ನೋವೆಲ್ಲ ಸಾಕಷ್ಟು ಜನರ ಮನಸ್ಸನ್ನು ಹಿಡಿದು ಬಿಡ್ತವೆ ಇವತ್ತು. ಆಮೇಲೆ ರತ್ನ ಪಕ್ಷಿ ಕಂಡ್ರೆ ಶುಭ, ಹಲ್ಲಿ ಯೊಚ್ಚಗುಟ್ಟುವ ಕುರಿತು, ಮತ್ತೆ ಮೈ ಮೇಲೆ ಬೀಳುವ ಕುರಿತು, ಇನ್ನು ಏನೇನೋ ನಂಬಿಕೆಗಳಿದಾವೆ. ಅಲ್ಲಿ ಎಡಕ್ ಬಿತ್ತ ಬಲಕ್ ಬಿತ್ತ, ಅವಾಗ ಹೋಗಿ ಸ್ನಾನ ಮಾಡೋ ಜನ ಇದ್ದಾರೆ. ಆಮೇಲೆ ಮಾತಾಡ್ಕೊಂತ ಕುಂತಾಗ ಅದು ಎಷ್ಟು ಸರಿ ಲೊಚ್ಚ ಕೊಡ್ತು, ಒಂದ್ ಸರಿ ಕುಡ್ತಾ, 2 ಸರಿ ಕುಡ್ತಾ, 3 ಸರಿ ಅಂತ ಹೇಳ್ಬಿಟ್ಟು. ಆಮೇಲೆ ಹೆಂಡ ಹೇರ್ಕೊಂಡು ಕತ್ತೆ ಕೊಡ ಹೊತ್ತ ಮಹಿಳೆ ಎದುರು ಬಂದ್ರೆ ಶುಭ, ಆದ್ರೆ ಕಟ್ಟಿಗೆ ಹೊರೆ ಹೊತ್ಕೊಂಡು ಬಂದ್ರೆ ಅಶುಭ. ಕ್ಷೌರಿಕ ಎದುರು ಬಂದ್ರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅವನ ಮುಖ ನೋಡಿದರೆ ಅಶುಭ. ಆಮೇಲೆ ಒಂಟಿ ಬ್ರಾಹ್ಮಣ ಎದುರು ಬಂದ್ರೆ ಅಶುಭ. ಏನನ್ನಾದ್ರೂ ಗಂಭೀರ ವಿಚಾರ ಆಲೋಚನೆಯಲ್ಲಿರುವಾಗ ಒಂಟಿ ಸೀನು ಬಂದ್ರೆ ಅಶುಭ. ಜೋಡಿ ಸೀತರೆ ಶುಭ. ಆಮೇಲೆ 3 ಗಂಡಿನ ಮೇಲೆ 1 ಹೆಣ್ಣು ಹುಟ್ಟಬಾರದು. ಬುಧವಾರ ಹೆಣ್ಣು ಹುಟ್ಟಿದರೆ ತವರಿಗೆ ಬಡತನ, ಗಂಡನ ಮನೆಗೆ ಸಿರಿತನ, ಹುಟ್ಟಿದ ಮಗುವಿಗೆ ತಾಯಿಯ ತವರಿನಲ್ಲೇ ಹಲ್ಲು ಬರಬಾರದಂತೆ. ನೋಡಿ, ಮಗು ಹುಟ್ಟದಲ್ಲ, ಅದಕ್ಕೆ ತಾಯಿಯ ತವರಿನಲ್ಲೇ ಹಲ್ಲು ಬರಬಾರದು. ಆಮೇಲೆ ಹೆಣ್ಣು ಮಕ್ಕಳು ಮಂಗಳವಾರ ತವರಿನಿಂದ ಗಂಡನ ಮನೆಗೆ ಹೋಗಬಾರದು, ಶುಕ್ರವಾರ ಗಂಡನ ಮನೆಯಿಂದ ತವರಿಗೆ ಹೋಗಬಾರದು, ಶವ ಸಂಸ್ಕಾರಕ್ಕೆ ಬಂದವರು ಸತ್ತವರ ಮನೆಯಲ್ಲಿ ಉಳಿಯಬಾರದು, ಅವರ ಮನೆ ದೀಪ ನೋಡಬಾರದು, ಹೆಣ್ಣು ಮಕ್ಕಳು ಕೆಲವು ದೇವಾಲಯಗಳಿಗೆ ಹೋಗಬಾರದು. ಉದಾಹರಣೆ, ಕುಮಾರಸ್ವಾಮಿ, ಸಂಡೂರು ಕುಮಾರಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೆಣ್ಮಕ್ಳು ಹೋಗಂಗಿಲ್ಲ ಅನ್ನುವಂಥದ್ದು. ಅದೇ ರೀತಿ ನಮ್ಮದೆಂಥದ್ದು ಅಂತ ಇನ್ನೊಂದು ಕೇರಳದ ಒಂದು ದೇವರು, ಅದ್ರ ಅಯ್ಯಪ್ಪ ಸ್ವಾಮಿ, ಅದಕ್ಕೂ ಕೂಡ ಹೆಣ್ಮಕ್ಳು ಹೋಗಬಾರದು ಅನ್ನುವಂಥ ನಂಬಿಕೆಗಳು. ಇನ್ನೂ ಕೆಲವು ದೇವಾಲಯಗಳಿಗೆ ಪತಿ ಗಂಡ ಹೆಂಡತಿ ಜೊತೆಗೆ ಹೋಗಬಾರದು ಅನ್ನುವಂಥದ್ದು. ಉದಾಹರಣೆ, ನಮ್ಮ ಉಜ್ಜಯಿನಿ ಮರಳಸಿದ್ದನಿಗೆ ಭಕ್ತರಾದಂಥ ಈ ದಾವಣಗೆರೆ ಭಾಗದಲ್ಲಿ ಕೆಲವು ಕುಟುಂಬಗಳಿದಾವೆ, ನಾನು ನೋಡಿದ್ದೀನಿ. ಅವರಲ್ಲಿ ಗಂಡ ಹೋದ್ರೆ ಹೆಂಡತಿ ಹೋಗಂಗಿಲ್ಲ, ಹೆಂಡತಿ ಹೋದ್ರೆ ಗಂಡ ಹೋಗಂಗಿಲ್ಲ, ಈ ತರದ ಕೆಲವು ನಿಷೇಧಗಳು ಉಂಟು. ಇನ್ನ ಹಲ್ಲಿನ ಸಂಬಂಧವಾಗಿ ಕೌಟಿಲ್ಯನ ಬಾಲ್ಯ ಬದುಕಿಗೆ ಸಂಬಂಧಪಟ್ಟಂತ ಒಂದು ವೃತ್ತಾಂತವನ್ನ ವಡ್ಡಾರಾಧನೆಯ ಚಾಣಕ್ಯ ಋಷಿಯ ಕಥೆಯನ್ನು ಆಧರಿಸಿ ಪ್ರೊಫೆಸರ್ ಶಿವರಾಮಯ್ಯ ಪ್ರಸ್ತಾಪಿಸಿದ್ದನ್ನು ನಾನಿಲ್ಲಿ ಜ್ಞಾಪಕ ಮಾಡ್ತೇನೆ. ಚಾಣಕ್ಯ ಕ್ರಿಸ್ತಪೂರ್ವ 400 ಶತಮಾನದ ಮಗಧ ನಾಡಿನ ಶಾಲ್ಮಲಿ ಎಂಬ ಅಗ್ರಹಾರದ ಸೋಮಶರ್ಮ ಮತ್ತು ಕಪಿಲೆ ಎಂಬ ದಂಪತಿಗಳ ಮಗ ಅಂತ. ಅವನು ಯಾರು? ಕೌಟಿಲ್ಯ. ಚಾಣಕ್ಯ ಹುಟ್ಟುವಾಗಲೇ ಅವನಿಗೆ 4 ಹಲ್ಲಿದ್ವಂತೆ. ಇದನ್ನು ಕೇಳಿದ ನೈಮಿತ್ತಿಕನು 4 ಹಲ್ಲುಗಳಿಂದ ಹುಟ್ಟಿದ ಆ ಚಾಣಕ್ಯನಿಂದ ಮುಂದೆ ನಂದವಂಶ ನಾಶವಾಗುತ್ತದೆ ಅಂತ ಭವಿಷ್ಯ ಹೇಳ್ಬಿಟ್ಟದಂತೆ. ಆಗ ಹೆದರಿದ ಚಾಣಕ್ಯನ ತಂದೆ ಸೋಮಶರ್ಮ ಮಗುವಿನ ಹಲ್ಲುಗಳನ್ನ ಉಜ್ಜಿಸಿ ಅವುಗಳನ್ನ ಸಮ ಮಾಡಿಸಿದಂತ. ಹಲ್ಲುಗಳನ್ನ ಹಾಗೆ ಮುರಿಸಿದಾಕ್ಷಣ ಆ ಹುಡುಗನ ಭವಿಷ್ಯವು ಬದಲಾಗಬಲ್ಲದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಎಲ್ಲರಿಗೂ ಮೂಡಿದದ್ದು. ಆಮೇಲೆ ಮಕ್ಕಳಿಗೆ ಹಲ್ಲು ಹುಟ್ಟುವುದರ ಕುರಿತಾಗಿ ಅನೇಕ ಈ ಜನಪದ ನಂಬಿಕೆಗಳು ಇವೆ. ಅದೇ ಪ್ರೊಫೆಸರ್ ಶಿವರಾಮಯ್ಯನವರು ಪ್ರಸ್ತಾಪಿಸಿರ್ತಕ್ಕಂಥ ವಿಚಾರ ನೋಡಿ. ಹುಟ್ಟೋ ಮಗು ಗಂಡಾಗಿದ್ರೆ ಹುಟ್ಟುವಾಗಲೇ ಅದಕ್ಕೆ ಹಲ್ಲುಗಳಿದ್ರೆ ಅಂದ್ರೆ ಆಗ್ಲೇ ಅದು ಗರ್ಭದೊಳಗೆ ಹಲ್ಲು ಬೆಳೆದು ಬಿಟ್ಟಿತ್ತು ಅಂತಂದ್ರೆ
ಆ ಮಗುವಿನ ಸೋದರ ಮಾವನಿಗೆ ಕಂಟಕಂತೆ. ಅಂದ್ರೆ ಗಂಡು ಮಗು ಹುಟ್ಟೋದು, ಆ ಹುಟ್ಟೋ ಮಗು ಗಂಡಾಗಿದ್ದು ಅದು ಗರ್ಭದೊಳಗನ ಅದಕ್ಕೆ ಹಲ್ಲು ಬಂದ್ಬಿಟ್ಟಿದ್ರೆ, ಅಂದ್ರೆ ಹುಟ್ಟುವಾಗಲೇ ಅದಕ್ಕೆ ಹಲ್ಲಿದ್ರೆ ಸೋದರ ಮಾವು ಕಂಟಕ. ಅದು ಹೆಣ್ಣು ಮಗು ಆಗಿದ್ರೆ ಮುಂದೆ ಅವಳ ಗಂಡನಾದವನಿಗೆ ಕಂಟಕಂತೆ. ಅಂದ್ರೆ ಆ ಹೆಣ್ಣು ಮಗುವಿಗೆ ಮುಂದೆ ಯಾರು ಮದುವೆ ಆದ್ಮೇಲೆ ಗಂಡ ಕಾಣಲ್ಲ ಅವನು. ಇವುಗಳ ದೋಷ ನಿವಾರಣೆ ಹೆಂಗಪ್ಪ ಅಂದ್ರೆ, ಗಂಡು ಮಗುವಿನ ಪ್ರಸಂಗದಲ್ಲಿ ಆ ಮಗುವಿನ ಜೊತೆಗೆ ಅದರ ಸೋದರ ಮಾವನನ್ನು ಗುಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ತಣಿಗೆಯಲ್ಲಿ ಎಣ್ಣೆ ಸುರುವಿ ಅದರಲ್ಲಿ ಮಗುವಿನ ಮುಖವನ್ನ ಆ ಸೋದರ ಮಾವನಿಗೆ ತೋರಿಸ್ಬೇಕಂತೆ. ಒಂದು ತಣಿಗೆಯಲ್ಲಿ ಎಣ್ಣೆ ಹಾಕೋದು, ಆ ಎಣ್ಣೆ ಒಳಗ ಮಗುವಿನ ಮುಖ ಕಾಣಂಗ ಬಗ್ಸಿಡ್ಕೊಳ್ಳೋದು, ಆ ಎಣ್ಣೆಯೊಳಗಿನ ಮುಖವನ್ನ ಅವ್ರ ಸೋದರ ಮಾವ ನೋಡಿಬಿಟ್ರೆ ಅದು ದೋಷ ಪರಿಹಾರ ಆಯ್ತು. ನೋಡಿ ಹೆಂಗೈತಿ. ಇನ್ನು ಅಕಸ್ಮಾತ್ ಹೆಣ್ಣು ಮಗುವಿನ ಪ್ರಸಂಗದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಮುಂದೆ ದೊಡ್ಡವಳಾದ್ಮೇಲೆ ಆಕಿನ ಲಗ್ನ ಮಾಡ್ಬೇಕಾದ್ರೆ ಮೊದ್ಲೇ ಹೋಗಿ ಗಂಡನ ಕೊಟ್ಟು ತಾಳಿ ಕಟ್ಸಂಗಿಲ್ಲ. ಅದನ್ನ ಹೋಗಿ ಬೇಟೆ ಗಿಡಕ್ಕೆ ಮದುವೆ ಮಾಡಿಸಿ ಕರ್ಕೊಂಡ್ಬರ್ಬೇಕಂತ, ಲಗ್ನ ಮಾಡಿಸಿ. ಇನ್ನು ಕರಾವಳಿ ಭಾಗದಲ್ಲಿ ದನಗಳು ಕರು ಹಾಕಿದ ಒಂದೆರಡು ದಿನಗಳಲ್ಲಿ ನಿಂತಲ್ಲಿಂದ ಕುಸಿದು ಹಲ್ಲು ಕಡಿಯುತ್ತಾ ಹಟ್ಟಿಯ ಗೊಬ್ಬರ ತಿನ್ನಲಿಕ್ಕೆ ಪ್ರಾರಂಭಿಸ್ಬಿಟ್ರೆ ಅದಕ್ಕೆಲ್ಲ ದೆವ್ವವೇ ಕಾರಣ ಅಂತ ನಂಬಿ ಅವರು ಜೋಯಿಸರ ಬಳಿಗೆ ಹೋಗ್ತಾರಂತ. ಜೋಯಿಸರ ಬಳಿಗೆ ಹೋದ್ಮೇಲೆ ಜೋಯಿಸರು ಏನಾದ್ರು ಒಂದು ಪರಿಹಾರ ಹೇಳಿ ದುಡ್ಡು ಹೇಳ್ತಾರೆ ಅನ್ನೋದು ಗೊತ್ತದು. ಆಮೇಲೆ ಈ ಭಾಗದ ಭೂತಾರಾಧನೆಯ ದಲಿತರು ತಮ್ಮ ಮೈಗೆ ದೇವರು ಆವೇಶವಾಗುತ್ತದೆ, ಅವರ ಮೂಲಕ ನುಡಿಯುತ್ತದೆ, ತಿನ್ನುತ್ತದೆ ಅಂತ ಅವರು ನಂಬಿಬಿಟ್ಟಿದ್ದಾರೆ. ಪಂಜುರ್ಲಿ ದೈವದ ಕೋಲದಲ್ಲಿ ದೈವವು ಜೀವಂತ ಕೋಳಿಯನ್ನು ಕಚ್ಚಿ ಅದರ ರಕ್ತ ಹೀರುತ್ತದಂತೆ. ನೋಡಿ, ಹೀಗೆ ಏನೇನೋ ಕರಾವಳಿಯಲ್ಲಿ ಇರ್ತಕ್ಕಂಥ ಕೆಲವು ನಂಬಿಕೆಗಳು. ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ನಾವು ಹೇಳೋದಾದ್ರೆ, ನಮ್ಮ ಪ್ರಾಚೀನ ಪ್ರಖ್ಯಾತ ಖಗೋಳ ಶಾಸ್ತ್ರಜ್ಞನಾದ ವರಾಹಮಿಹಿರನ ಬೃಹತ್ ಸಂಹಿತದಿಂದ ಇದರಲ್ಲಿ ಒಂದು ಅಧ್ಯಾಯವೇ ಉತ್ಪಾತಕ್ಕೆ ಮೀಸಲಾಗಿದೆ. ಉತ್ಪಾತ, ಪೋರ್ಟೆಂಟ್ಸ್ ಅಂತ. ಆಧಾರ ಟ್ರೆಡಿಷನ್ ಅಂಡ್ ಸೊಸೈಟಿ, ಡಾಕ್ಟರ್ ಎಸ್ ಬಾಲಚಂದ್ರರಾವ್ ಇವರ ಪುಸ್ತಕ. ಜನರು ಮಾಡುವ ದುಷ್ಕೃತ್ಯಗಳೇ ಅವರ ಪಾಪಕ್ಕೆ ಕಾರಣ. ಅವ್ರೇನು ಕೆಟ್ಟದ್ದು ಮಾಡ್ತಾರಲ್ಲ ಅದೇ ಅವರ ಪಾಪಕ್ಕೆ ಕಾರಣ. ಆ ಪಾಪಗಳು ಮತ್ತೆ ಅವರಿಗೆ ವಿಘ್ನಗಳನ್ನು, ತೊಂದರೆಗಳನ್ನು ತಂದೊಡ್ಡುತ್ತವೆ ಅಂತ. ಈ ಕೃತಿ ಕೇವಲ ಮೂಢನಂಬಿಕೆಗಳ ಭಂಡಾರವಾಗಿರದೆ ಇದರಲ್ಲಿ ಅನೇಕ ಕೆಲವು ಕೀಳು ಕೊಳಕು ವಿಚಾರಗಳು ಕೂಡ ಪ್ರಸ್ತಾಪಿಸಲ್ಪಟ್ಟಿವೆ. ಯಾವುದರಲ್ಲಿ? ಇದು ವರಾಹಮಿಹಿರನ ಬೃಹತ್ ಸಂಹಿತದಲ್ಲಿ. ಏನವು ಕೀಳು ಕೊಳಕು ವಿಚಾರಗಳು ಅಂದ್ರೆ, ಉದಾಹರಣೆಗೆ ಗಂಡಸಿನ ಜನನಾಂಗವು ಗಾತ್ರದಲ್ಲಿ ಚಿಕ್ಕದಿದ್ದರೆ ಅಂಥವನು ಶ್ರೀಮಂತನಾಗ್ತಾನೆ, ಆದರೆ ಅವನಿಗೆ ಸಂತಾನ ಆಗಲ್ಲ. ಅದು ದಪ್ಪನಾಗಿದ್ದರೆ ಅಂಥವನು ಬಡವನಾಗ್ತಾನಂತೆ. ಅದು ಎಡಕ್ಕೆ ತಿರುಗಿದ್ದರೆ ಅವನಿಗೆ ಸಂತಾನ ಇಲ್ಲಂತೆ, ಸಂಪತ್ತು ಇಲ್ಲಂತೆ. ಬಲಕ್ಕೆ ತಿರುಗಿದ್ರೆ ಅವನಿಗೆ ಪುತ್ರ ಪ್ರಾಪ್ತಿ ಆಗ್ತದೆ. ಇನ್ನು ವಿವಾಹ ಸಂಬಂಧಗಳಲ್ಲಿರ್ತಕ್ಕಂಥ ಕೆಲವು ಮೂಢನಂಬಿಕೆಗಳು ಹೇಗದವು ಅಂದ್ರೆ, ಕುಂಡಲಿ, ನಕ್ಷತ್ರ ಬಲ, ಗುಣಗಳ ಸಂಖ್ಯೆ, ಸಲಾವಳಿ, ಮನೆ ದೇವರು ಕೇಳೋದು, ಮನೆ ಗುರುಗಳು, ಇಂಥವೆಲ್ಲವುಗಳನ್ನು ನಂಬ್ತಾರೆ. ಅಂದ್ರೆ ಒಂದೇ ಮನೆ ಗುರುಗಳು ಒಂದೇ ಆದ್ರೆ ಅವ್ರು ಲಗ್ನ ಮಾಡ್ಕೊಳಲ್ಲ, ಹೀಗೆ ಸಾಲಾವಳಿ ಬರಲಿದ್ರೆ ಲಗ್ನ ಮಾಡ್ಕೊಳಲ್ಲ. ಆಮೇಲೆ ಗುಣಗಳು ಇಷ್ಟಿಷ್ಟೇ ಇರಬೇಕು, ಹೀಗೆ ಇಂತಿಂಥ ನಕ್ಷತ್ರಗಳಿಗೆ ಕೂಡವಳಿ ಆಗಲ್ಲ, ಹಿಂಗೆಲ್ಲ ಏನೇನೋ ವಿಚಾರಗಳೆಲ್ಲ. ಇವು ಏನ್ ಮಾಡ್ತಾವ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸಂಬಂಧ ಪರಸ್ಪರ ಅವರು ಇಬ್ರು ಜೋಡಿ ಆಗ್ತಾರೆ ಅಥವಾ ಕುಟುಂಬ ಚೆನ್ನಾಗಕ್ಕವನ್ನ ಕೆಡಿಸ್ಬಿಡ್ತಾವ. ಆಮೇಲೆ ಭೂತೋಚ್ಚಾಟನೆ, ಗಿಣಿಶಾಸ್ತ್ರ, ಕವಡೆಶಾಸ್ತ್ರ, ವಾಮಾಚಾರ, ಮಂತ್ರ ತಂತ್ರ ವಿದ್ಯೆಗಳು, ಬುಡುಬುಡಿಕೆ ಶಾಸ್ತ್ರ, ನಾಟಿ ಔಷಧಿ ಪದ್ಧತಿ, ಇನ್ನೂ ಅನೇಕ ಮೂಢನಂಬಿಕೆಗಳನ್ನು ನಾವು ಇಲ್ಲಿ ಹೆಸರಿಸಬಹುದು. ಗಿಣಿಶಾಸ್ತ್ರ ಕೇಳಿಸೋದು, ಕವಡೆಶಾಸ್ತ್ರ ಇವತ್ತು ಕೂಡ ಬೀದಿ ಬೀದಿಗಳಲ್ಲೆಲ್ಲ ಕುಂತ್ಬಿಟ್ಟಿರ್ತಾರೆ. ಆಮೇಲೆ ಮುಟ್ಟಾದ ಮಹಿಳೆಯರನ್ನ ಹೊರಗಿರ್ತಕ್ಕಂಥ ಅಮಾನವೀಯ ಪದ್ಧತಿ, ಅದರಲ್ಲಿ ಇದು ಬಹಳ ವೈದಿಕರ ಎಲ್ಲ ಜನಾಂಗದಲ್ಲಿ ಇದೆ. ಬೇರೆ ಜನರಲ್ಲಿ ಹೊರಗಿಡ ಪದ್ಧತಿ ಇಲ್ಲ, ಬ್ರಾಹ್ಮಣರಲ್ಲಿ ಮಾತ್ರ ಇದಿದೆ. ಮತ್ತೆ ಇನ್ನು ಬೇರೆ ಕೆಲವು ಆರ್ಯ ವೈದಿಕ ಬ್ರಾಹ್ಮಣರಿಂದ ಪ್ರಭಾವಿತವಾದ ಜನರಲ್ಲಿ ಇರಬಹುದು. ನೋಡಿ, ಹೇಗಂದ್ರೆ ಇದಕ್ಕೊಂದು ಅನೇಕ ಪೌರಾಣಿಕ ಕಲ್ಪನೆಗಳು ಕೂಡ ಹುಟ್ಕೊಂಡ್ಬಿಟ್ಟಿದೆ. ಮುಟ್ಟಿನ ಪುರಾಣ ಅಂತ ನಾನೊಂದು ಲೇಖನ ಓದಿದ್ದೆ. ಯಾವುದಂದ್ರೆ ಸಂಜೀವ್ ಕುಲಕರ್ಣಿ ಅಂತಕ್ಕಂಥವ್ರು ಸೆಪ್ಟೆಂಬರ್ 1992 ಸಂಕ್ರಮಣದಲ್ಲಿ ಬರೆದದ್ದು ಇದು. ಬ್ರಾಹ್ಮಣ ಹೆಂಗಸರು ಮುಟ್ಟಾದಾಗ ಹೊರಗಡೆ ಕೂಡುವುದು 3-4 ದಿವಸ. ಆದ್ರೆ ಎಲ್ಲಾ ಹೆಂಗಸರಿಗೂ ಈ ಋತುಸ್ರಾವ ಏನಾಕತ್ತಲ್ಲ, ಅದು 3-4 ದಿವಸಕ್ಕೆ ಅದು ನಿಲ್ಲಲ್ಲ. ಕೆಲವರಿಗೆ ಅದು ಕಂಟಿನ್ಯೂ ಆಗಿರ್ತದೆ. ಅದು ಇನ್ನೂ ಸ್ವಲ್ಪ ಕಾಲ ಅದು ಮುಂದುವರಿಬಹುದು. ಅದು ಮುಟ್ಟಿನ ಪುರಾಣ ಕಥೆ ಏನು, ಅದ್ರ ಹಿಂದಕ್ಕೆ ಒಂದು ಹಿನ್ನೆಲೆ ಕಥೆ ಏನಿದೆ ಅಂದ್ರೆ,
ಇಂದ್ರ ಅವನು ಯಾವುದೋ ಬ್ರಾಹ್ಮಣನನ್ನ ಕೊಂದ, ಅದಕ್ಕೆ ಬ್ರಹ್ಮಹತ್ಯಾ ಪಾಪ ನಿವಾರಣೆಗೆ ಅವನು ಬ್ರಹ್ಮನ ಬಳಿಗೆ ಹೋದಂತೆ. ಬ್ರಹ್ಮನ ಬಳಿಗೆ ಹೋದಾಗ ಬ್ರಹ್ಮ ಅವನ ಪಾಪವನ್ನು 4 ಭಾಗ ಮಾಡಿದಂತ. ಅವನು ಒಂದು ಭಾಗ ಅಗ್ನಿಯ ಮೊದಲ ಜ್ವಾಲೆಗೂ, ಇನ್ನೊಂದು ಭಾಗನ ನದಿಯ ಮೊದಲ ಪ್ರವಾಹಕ್ಕೂ, ಮತ್ತೊಂದು ಭಾಗವನ್ನ ಪರ್ವತ ಶಿಖರ ವೃಕ್ಷಗಳಿಗೂ, ಮಗದೊಂದು ಭಾಗವನ್ನ ಸ್ತ್ರೀಯರ ರಜಸ್ರಾವಕ್ಕೂ ಕೊಟ್ಟುಬಿಟ್ಟನಂತೆ. ಅಂದ್ರೆ ಇದು ಇಂದ್ರ ಮಾಡಿದ ಪಾಪವಾಗಿ ಇವತ್ತು ನಮ್ಮ ಹೆಣ್ಮಕ್ಳು ಅವರು ಋತುಸ್ರಾವ ಆಗ್ತದೆ ನೋಡಿ. ಇದೊಂದು ನೈಸರ್ಗಿಕ ಕ್ರಿಯೆ. ಇದು ಈ ಮನುಷ್ಯ ಸಂತಾನ ವೃದ್ಧಿಗೂ ಅವಶ್ಯ. ಇದೊಂದು ಜೈವಿಕ ಕ್ರಿಯೆ ಅಂತ ಅರ್ಥ ಮಾಡಲಿಲ್ಲ. ಇದಕ್ಕೆ ಯಾವುದೋ ಒಂದು ಹುಟ್ಟಿನ ಪುರಾಣ ಕಟ್ಟಿ ಇದನ್ನ ಹೋಗಿ ಇಂದ್ರನ ಬ್ರಹ್ಮಹತ್ಯೆ ಪಾಪಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಈ ಶಾಪದಿಂದಾಗಿ ರಜಸ್ರಾವವಾದ ಬ್ರಾಹ್ಮಣ ಹೆಂಗಸು ಮೊದಲ ದಿವಸ ಚಾಂಡಾಲಗಿತ್ತಿ ಅಂತಕ್ಕೆ, 2ನೇ ದಿವಸ ಬ್ರಹ್ಮಘಾತಿನಿ ಅಂತೆ, 3ನೇ ದಿವಸ ಅಗಸಗಿತ್ತಿಯಂತೆ. ಹೀಗೆ 3 ದಿವಸ ಹೊರಗಿದ್ದು 4ನೇ ದಿವಸ ಗಂಡನ ಸೇವೆಗೆ ಆಕೆ ಅರ್ಹಳಾಗ್ತಾಳಂತೆ. ಹೀಗೆ ಏನೆಲ್ಲ ಕಥೆಗಳು ಇದ್ರೂ ಕೂಡ ಹುಟ್ಟಾದಾಗ ಆಕೆ ಅಸ್ಪೃಶ್ಯಳು ಅನ್ನುವಂಥದ್ದು ಬಹಳ ದಟ್ಟವಾದ ಒಂದು ಭಾವನೆ. ರಜಸ್ರಾವ ನೈಸರ್ಗಿಕವಾದದಾಗಿದ್ರೂ ಕೂಡ ಒಬ್ಬ ಮಹಿಳೆಯನ್ನ ಹೀಗೆ ಅಮಾನವೀಯವಾಗಿ ನೋಡಿಕೊಳ್ಳುವಂತಹ ಮೂಢ ಪದ್ಧತಿಗಳನ್ನು ಹುಟ್ಟು ಹಾಕಿ ಅದರ ಸಮರ್ಥನೆಗೆ ಪುರಾಣ ಕಥೆಗಳನ್ನು ಸೃಷ್ಟಿಸಿರ್ತಕ್ಕಂಥದ್ದು ಒಪ್ಪಿತವೇ ಅಂತ. ನನಗೊಬ್ಬ ಬ್ರಾಹ್ಮಣ ಸ್ನೇಹಿತರಿದ್ರು. ಅವನೊಬ್ಬ ವೆಟನರಿ ಡಾಕ್ಟರ್ ಇದ್ದ. ನಾನು ಅವನ ಜೊತೆಗೆ ಚರ್ಚೆ ಮಾಡುವಾಗ ಅವನು ಏನಾದ್ರೂ ಮಾಡಿ ಅದನ್ನು ಸಮರ್ಥನೆ ಮಾಡ್ತಿದ್ದ. ಇಲ್ಲ, ಅದರಿಂದ ಒಂದು ವೈಜ್ಞಾನಿಕ ಕಾರಣದವು, ಅದರೊಳಗೆ ಬ್ಯಾಕ್ಟೀರಿಯಾ ಇರ್ತಾವು, ಅದಕ್ಕೆ ಹಂಗ ಹಿಂಗಂತ ಹೇಳ್ತಿದ್ದ. ಅದೇ ರೀತಿ 1981ರಲ್ಲಿ ಸಂಕ್ರಮಣದಲ್ಲಿ ಬರೆದಂತ SG ಸಿದ್ದರಾಮಯ್ಯ ಅವರ ಕುಂಬಳಕಾಯಿ ಪುರಾಣ ಅಂತ ಒಂದು ಲೇಖನ ಓದಿದ್ದೆ ನಾನು. ಅವರು ಅದರಲ್ಲಿ ಪ್ರಸ್ತಾಪಿಸಿದಂತೆ ಕುಂಬಳಕಾಯಿ ದಾನ ಪಡೆಯಲು ಬ್ರಾಹ್ಮಣರು ಮಾತ್ರ ಅರ್ಹರು, ಬ್ರಾಹ್ಮಣನಲ್ಲದವನು ಪಡೆದರೆ ಅವನ ಮನೆತನ ನಾಶವಾಗುತ್ತದೆ ಅಂತ. ನೋಡಿ, ಇದು ಒಂದು ಮೂಢನಂಬಿಕೆ. ಇದು ಅಂದ್ರೆ ಇಂಥ ಕೆಲವು ಮೂಢನಂಬಿಕೆಗಳು ಪುರೋಹಿತಶಾಹಿ ತನ್ನ ಸ್ವಾಹಿತ ರಕ್ಷಣೆಗಾಗಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೇಕಾಗ್ತದೆ ನಾವು. ಇನ್ನು ನದಿಗಳಿಗೆ ಪಿಂಡ ಬಿಡ್ತಕ್ಕಂಥದ್ದಂತೂ ಒಂದು ದೊಡ್ಡ ವಿಚಾರ ಇದು ನೋಡಿ. ಇದನ್ನ ಪರಂಪರೆ, ನಮ್ಮ ಸಂಪ್ರದಾಯ ಅಂತ ಸಮರ್ಥನೆ ಮಾಡ್ಬೋದು. ಆದ್ರೆ ಅಲ್ಲಿ ಆಗುವಂತ ದುಷ್ಪರಿಣಾಮ ಗಮನಿಸಿದ್ರೆ ಇದು ಹೆಂಗ್ ಪರಂಪರೆ ಹೆಂಗ್ ಸಂಪ್ರದಾಯ ಅಂತ ಇದು ಒಪ್ಪಬೇಕು ಅಂತ ವಿಚಾರ ಬರ್ತದೆ. ನಾನು 1980-90 ಸಾಲಿನಲ್ಲಿ ಸುಧಾದಲ್ಲಿ ಗಂಗಾ ನದಿಯಲ್ಲಿ ನಡೀತಕ್ಕಂಥ ಕೆಲವು ಇಂಥ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಹೆಂಗಾಗ್ತತಿ ಸಂಪ್ರದಾಯಗಳಿಂದ ಅನ್ನೋದ್ರ ಬಗ್ಗೆ ನಾನು ಓದಿದ್ದೆ. ಬೇರೆ ಸುಟ್ಟ ಹೆಣಗಳನ್ನ ಹೋಗಿ ನದಿಗೆ ತಳ್ತಕ್ಕಂಥದ್ದು, ಅಲ್ಲಿ ಕಟ್ಟಿಗೆ ಮಾಲಕರು ಮುಂದೆ ಸುಟ್ಟಂತ ಕಟ್ಟಿಗೆಗಳನ್ನು ಕಟ್ ಮಾಡಿ ಅವ್ರು ವಾಪಸ್ ತಗೊಳ್ತಕ್ಕಂಥದ್ದು, ಅಲ್ಲಿ ಪುರೋಹಿತರು ಹೆಣ ಸುಡೋರು ಎಲ್ಲರೂ ಒಂದು ನೆಟ್ವರ್ಕ್ ಆಗಿ ಕೆಲಸ ಮಾಡಿ ಜನಗಳನ್ನ ಶೋಷಣೆ ಮಾಡ್ತಕ್ಕಂಥದ್ದು. ಇನ್ನು 31/7/2010 TV9 ಪ್ರಸಾರ ಇದು. ಆಂಧ್ರ ಪ್ರದೇಶದ TRS ಪಕ್ಷದ ಜಯ ಸಾಧಿಸಿದ ಸಂದರ್ಭದಲ್ಲಿ ಈಶಾನ್ ರೆಡ್ಡಿ ಅನ್ನುವಂಥ ಒಬ್ಬ MCA ಹುಡುಗ, ಅವನೇನು ದಡ್ಡಲ್ಲ, ಅವನು MCA ಹುಡುಗ, ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮೈಸಮ್ಮ ದೇವಿ ಹರಕೆ ತೀರಿಸಲು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ನಾನು ಇದನ್ನ ಪತ್ರಿಕೆಯಲ್ಲೂ ಕೂಡ ಓದಿದ್ದೆ. ಅದೇ ದಿನ ಸಮಯ ಟಿವಿಯಲ್ಲಿ ಪ್ರಸಾರವಾದಂತೆ ಗೋಕಾಕದ ಚೌಡೇಶ್ವರಿ ದೇವಿಗೆ ಸಾರಾಯಿ ಅರ್ಪಿಸಿ ತೆಂಗಿನಕಾಯಿ ಕಟ್ಟುವ ಪದ್ಧತಿ, ಆಮೇಲೆ ಬಯಲಿನಲ್ಲಿ ಬೆಟ್ಟದ ಮೇಲಿರುವ ಈ ದೇವಿ ಇರುವ ಜಾಗದ ಹುತ್ತದ ಮಣ್ಣನ್ನ ನೀರಿನಲ್ಲಿ ಬೆರೆಸಿ ಸೇವಿಸಿದ್ರೆ ಆರೋಗ್ಯ ಉಂಟಾಗ್ತತಿ ಅಂತಕ್ಕಂಥ, ಆಮೇಲೆ ಹುತ್ತದ ಮಣ್ಣನ್ನ ಮನೆಗೆ ತಂದು ಪೂಜಿಸಿದ್ರೆ ಶುಭ ಆಗ್ತತಿ ಅಂತ ಹಿಂಗೆ ಇತ್ಯಾದಿ ನಂಬಿಕೆಗಳು. ಇದೇ ರೀತಿ ಹಾಲರಾಮೇಶ್ವರ, ಉಕ್ಕಡಗಾತ್ರಿ, ಬಾದಾಮಿ ಮೊದಲಾದ ಕ್ಷೇತ್ರಗಳಲ್ಲಿ ಅಲ್ಲಿಯೇ ಆಗಿರ್ತಕ್ಕಂಥ ಸ್ಥಳೀಯ ನಂಬಿಕೆಗಳು ಇವೆ. ಬಾದಾಮಿ ಬನಶಂಕರಿಯ ದೇವಾಲಯದ ಮುಂದೆ ಒಂದು ದೊಡ್ಡ ಹೊಂಡ ಇದೆ. ಆ ಹೊಂಡದಲ್ಲಿ ಮಕ್ಕಳಾಗದವರು ತಾವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಎಲೆಯ ತೆಪ್ಪವನ್ನು ಮಾಡಿ ಅದರೊಳಗೆ ಹಣ್ಣು ಅದನ್ನಿಟ್ಟು ಈ ಕಡೆ ದಂಡೆಯಲ್ಲಿ ಬಿಟ್ಟರೆ ಅದು ಆ ಕಡೆ ದಂಡೆವರೆಗೂ ತೇಲ್ದಂಗೆ ಹೋದ್ರೆ ಮಕ್ಕಳಾಗ್ತವೆ ಅನ್ನುವಂಥ ನಂಬಿಕೆ. ಅದು ಅಲ್ಲೇ ಮಧ್ಯದಲ್ಲಿ ಮುಳುಗಿದ್ರೆ ಆಗಲ್ಲ ಅನ್ನುವಂಥ ನಂಬಿಕೆ. ಆಮೇಲೆ ಇಲ್ಲಿ ಉಕ್ಕುಡ್ಗಾತ್ರಿಯಲ್ಲಿ ನನಗೆ ದೆವ್ವ ಬಂದಿದೆ ಅಂತೇಳಿ ಅಲ್ಲಿ ಒಂಥರ ಈ ಸೈಕೋ ಆಗಿರ್ತಾರಲ್ಲ ಮಾನಸಿಕ ರೋಗಿಗಳು, ಆ ರೀತಿ ಮಾಡ್ತಿರ್ತಾರೆ. ಅವ್ರನ್ನ ಹೆಂಗ್ ಬೇಕಂಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿರ್ತಾರೆ. ಒಂಥರ ವಿಚಿತ್ರ ಬೀಭತ್ಸವಾದ ಚಿತ್ರಗಳನ್ನು ನಾವು ನೋಡಬಹುದು. ಆಮೇಲೆ ಇನ್ನೂ ಕೆಲವು ಜನಪದ ನಂಬಿಕೆ. ಕೊಪ್ಪಳ ಜಿಲ್ಲೆ ಇರಕಲ್ಗಡದ ಬಳಿ ಇರ್ತಕ್ಕಂಥ ಗುಡ್ಡದ ಮೇಲೆ 3 ತೂತುಗಳುಳ್ಳ ಒಂದು ಬಂಡೆ ಇದೆ. ಜನರು ಪಂಚಮಿ ಹಬ್ಬದಲ್ಲಿ ಆ ಗುಡ್ಡ ಹತ್ತಿ ಅಲ್ಲಿ ಆ ತೂತುಗಳ ಕಡೆ ಕಲ್ಲು ಹಚ್ತಾರಂತೆ. ಆ ಎಸ್ತ ಕಲ್ಲು ಆ ತೂತಿನಲ್ಲೇ ಸಿಕ್ಕಂಬಿಡುತ್ತಂದ್ರೆ ಅವರಿಗೆ ಕಣ್ಣು ಬೇನೆ ಬರಲ್ಲ ಅಂತದ್ದು. ಈ ತರದ ಒಂದು ನಂಬಿಕೆ. ಆಮೇಲೆ ಅದೇ ಊರ ಹತ್ತಿರದ ಒಂದು ಬನ್ನಿ ಮರದ ಬಳಿ ಇರುವ ನಾಗಪ್ಪನ ಕಲ್ಲನ್ನ ವಿದ್ಯಾರ್ಥಿಗಳು ಎತ್ತಾರೆ.
ಆ ಕಲ್ಲು ಮೇಲೆದ್ರೆ ಆ ಹುಡುಗ ಪಾಸ್ ಆಕಾನಂತೆ ಪರೀಕ್ಷೆಯಲ್ಲಿ, ಓದಿದ್ರಲ್ಲ ಆ ಕಲ್ಲು ಎತ್ತಿದ್ರೆ ಪಾಸ್ ಆಗ್ಬಿಡ್ತಾನ ಅವನು. ಅದೇ ರೀತಿ ಸಿಂಗ್ಟಾಲೂರು ಅಂತ ಇದೆ, ಸಿಂಗ್ಟಾಲೂರು ಗುಡ್ಡದ ಮೇಲೆ ಒಂದು ವೀರಭದ್ರೇಶ್ವರ ದೇವಾಲಯ, ಅಲ್ಲಿ ದೊಡ್ಡದೊಂದು ದುಂಡಿ ಇದೆ. ಆ ದುಂಡಿ ಎತ್ತಿದ್ರೆ ಅವ್ರ ಮನಸ್ಸಲ್ಲಿ ಮಾಡ್ಕೊಂಡಂತ ಸಂಕಲ್ಪಗಳು ಆಗ್ತವೆ ಅಂತ. ದುಂಡಿ ಎದ್ರೆ ಆಗ್ತವೆ, ಇಲ್ಲದ್ರೆ ಆಗಲ್ಲ ಅಂತ. ಆಮೇಲೆ ಶ್ರೀಶೈಲ ಬೆಟ್ಟದ ಮೇಲೆ ಒಂದು ಕಲ್ಲಿದೆ, ಅದನ್ನು ತಿರುಗಿಸ್ತಾರೆ. ಅಲ್ಲಿ ತಿರುಗಿಸಿದಾಗ್ಲೂ ಕೂಡ ಅಲ್ಲಿ ಏನೇನೋ ನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ, ಅದು ತಿರುಗಿದ್ರೆ ನಮಗೆ ಶುಭ ಶುಭ ಅನ್ನುವಂಥದ್ದು. ಆಮೇಲೆ ಹೋಳಿ ಹುಣ್ಣಿಮೆಯಲ್ಲಿ ಕಾಮನ್ ಸುಡ್ತಾರಲ್ಲ, ಕಾಮನ್ ಸುಟ್ಟ ಕಡ್ಲೆ ತೆಗೊಂಬಂದ್ರೆ ನಮ್ಮ ಹಲ್ಲು ಗಟ್ಟಿ ಆಗ್ತವೆ ಅನ್ನುವಂಥ ನಂಬಿಕೆ. ಆಮೇಲೆ ಈ ಗ್ರಹಣಗಳ ಕುರಿತಂತೂ ವಿಚಿತ್ರವಾದ ನಂಬಿಕೆಗಳಿವೆ. ಇವತ್ತೆಲ್ಲ ನೋಡಿದ್ರೆ ಅದು ವಿದ್ಯಾವಂತರಲ್ಲ, ಅದರಲ್ಲೂ ಪಟ್ಟಣದಲ್ಲಿರುವ ಸುಶಿಕ್ಷಿತರಲ್ಲಿ ಇವು ಹೆಚ್ಚು ಇರ್ತವೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವೆಲ್ಲ ನೈಸರ್ಗಿಕ ಕ್ರಿಯೆಗಳು, ಅದು ಎಂತ ಖಗ್ರಾಸ ಗ್ರಹಣ ಆಗ್ಲಿ, ಬೇಕಾದ ಗ್ರಹಣ ಆಗ್ಲಿ. ಆದ್ರೆ ಅಲ್ಲಿ ಗ್ರಹಣ ನಡೆದ್ರೆ ಇಲ್ಲಿ ನಮ್ಮನೆಯಲ್ಲಿ ಇರುವ ಹಂಡೆ ನೀರು ಎಲ್ಲವನ್ನು ಹೊರಗಡೆ ಚೆಲ್ಲಿ ಅವು ಮಲಿನ ಆಗ್ತವೆ ಅನ್ನುವಂಥದ್ದು, ಗರ್ಭಿಣಿ ಹೆಣ್ಮಕ್ಳು ಹೊರಗೆ ಹೋಗಬಾರ್ದು ಅನ್ನುವಂಥದ್ದು, ಹಿಂಗೆ ಏನೇನೋ ಕಥೆಗಳೆಲ್ಲ. ನೋಡಿ, ರಾಹು ಕೇತು ಸೂರ್ಯ ಚಂದ್ರರನ್ನು ವಧೆ ಮಾಡುವುದರಿಂದ, ರಾಹು ಕೇತು ಸೂರ್ಯ ಚಂದ್ರರನ್ನು ವಧೆ ಮಾಡುವುದರಿಂದ ಗ್ರಹಣ ಸಂಭವಿಸುತ್ತದೆ, ಅದು ಗರ್ಭವತಿಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇಂಥ ಅಸಂಖ್ಯಾತ ನಂಬಿಕೆಗಳು ನಮ್ಮಲ್ಲಿ ಇರೋದನ್ನ ನಾವು ಕಾಣಬಹುದು. ಆಮೇಲೆ ಮಡಿ ಸ್ನಾನ ಕೂಡ ಮೂಢನಂಬಿಕೆ. ಈ ಕಡೆಗೆ ಎಲ್ಲೋ ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ನಡೀತದೆ ಇದು, ಅದು ಒಂದು ದೊಡ್ಡ ಗಲಾಟೆನೇ ಆಗೋಯ್ತು ಅದು ಮಡಿ ಸ್ನಾನದ್ದು. ಆಮೇಲೆ ಪಾಶ್ಚಾತ್ಯರಲ್ಲೂ ಕೂಡ ಮೂಢನಂಬಿಕೆಗಳಿದಾವೆ. ಬರೀ ನಮ್ಮ ದೇಶ ಮಾತ್ರ ಮೂಢನಂಬಿಕೆಗಳ ದೇಶ ಅಂತಲ್ಲ, ಪಾಶ್ಚಾತ್ಯರಲ್ಲೂ ಕೂಡ ಮೂಢನಂಬಿಕೆಗಳಿದ್ದಾವೆ. ಅವುಗಳನ್ನ ನಾನು ಇಲ್ಲಿ ಒಂದೆರಡು ಪ್ರಸ್ತಾಪಿಸ್ತೀನಿ. ಎನ್ ಮೂರ್ತಿರಾವ್ ಬರೆದಂತ ದೇವರು ಅನ್ನೋ ಪುಸ್ತಕ ನಾನು ಓದಿದ್ದೆ. ನೋಡಿ, ಅಮೆರಿಕಾ ಇಂಡಿಯಾನ ಸಂಸ್ಥಾನದಲ್ಲಿ ನಂಬಿಕೆಯ ಗುಂಪು ಅಂದ್ರೆ ದ ಫೈತ್ ಅಸೆಂಬ್ಲಿ ಅಂತ ಅನ್ನೋದೈತಂತೆ. ಅದರಲ್ಲಿ ಅದಕ್ಕೆ ಸೇರಿರ್ತಕ್ಕಂಥ ಗರ್ಭಿಣಿ ಯುವತಿಯೊಬ್ಬಳು ರಕ್ತಸ್ರಾವವಾಗಿ ನರಳ್ತಾ ಇದ್ಲಂತ. ಆಗ ಆ ಸಮುದಾಯದ ಜನ ದೇವರ ಸ್ತೋತ್ರ ಮಾಡಿ ಬೇಡಿಕೆ ಸಲ್ಲಿಸಿ ಆ ಮೂಲಕವೇ ರೋಗವನ್ನು ನಿವಾರಿಸಬೇಕು, ವೈದ್ಯರನ್ನ ಡಾಕ್ಟರ್ ಕರೆಸಬಾರದು ಅಂತ ಹೇಳಿ ಸಂಕಲ್ಪ ಮಾಡಿ ಕುತ್ಕೊಂಡಿದ್ರಂತ, ಅವ್ರು ಪ್ರಾರ್ಥನೆ ಮಾಡ್ಕಂತ. ಆದ್ರೆ ಆ ಹೆಣ್ಮಗಳು ಸತ್ತೋಗ್ಬಿಡ್ತಂತದ್ದು. ಆ ನಂಬಿಕೆಯ ಗುಂಪಿನಲ್ಲಿ ಈ ತೆರನಾಗಿ ಸುಮಾರು 88 ಸಾವುಗಳು ಸಂಭವಿಸಿವೆ ಅಂತ ಹೇಳಿ ಲೇಖಕರು 1991ರಲ್ಲೇ ಇದನ್ನು ಬರೆದಿದ್ದಾರೆ. ಇನ್ನೊಂದು ಪ್ರಸಂಗ ಯಾವುದು ಅಂದ್ರೆ, ಹಾಲ್ ದಂಪತಿಗಳು ತಮ್ಮ ಮನೆಯಲ್ಲೊಬ್ಬ ಮಹಿಳೆ ಕಾಯಿಲೆಯಿಂದ ನರಳ್ತಾ ಇರ್ಬೇಕಾದ್ರೆ ವೈದ್ಯರನ್ನ ಕರೆಯಕೂಡದು ಅಂತ ನಿರ್ಧರಿಸಿದ್ರು. ಅದರ ಪರಿಣಾಮ ಆ ಮಹಿಳೆ ಸತ್ತೋಗ್ಬಿಡ್ಲಂತೆ. ಆಗ ಹಾಲ್ ದಂಪತಿಗಳ ಮೇಲೆ ಕೇಸ್ ಹಾಕಿ ಅದು ನ್ಯಾಯಮೂರ್ತಿಗಳು ಮತಧರ್ಮದ ಹೆಸರಿನಲ್ಲಿ ಮಾನವರನ್ನ ಹೀಗೆ ಸಾಯಿಸ್ತಕ್ಕಂಥದ್ದು ಅಪರಾಧ ಅಂತೇಳಿ ಅವರಿಗೆ ಶಿಕ್ಷೆ ವಿಧಿಸಿದ್ರಂತೆ. ನೋಡಿ, ಆಗ ವಿಚಾರಣೆಯ ವೇಳೆ 27 ವರ್ಷ ವಯಸ್ಸಿನ ಶ್ರೀಮತಿ ಹಾಲ್ ಇನ್ನು ಮುಂದೆಯೂ ಕೂಡ ತಾನು ತನ್ನ ಮಕ್ಕಳಿಗೆ ಕಾಯಿಲೆಯಾದರೆ ವೈದ್ಯರ ಬಳಿ ಕರೆದೊಯ್ಯುವುದಿಲ್ಲ ಅಂತಲೇ ಬಹಳ ಹಠದಿಂದ ಹೇಳಿದ್ನಂತೆ. ಅಂದ್ರೆ ನೋಡಿ, ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಟಂತ ಜನ ಎಷ್ಟು ಕ್ರೂರವಾಗಿರ್ತಾರೆ ಅನ್ನಲಿಕ್ಕೆ ಇವೆಲ್ಲ ಉದಾಹರಣೆಗಳು. ಇಂತಹದೇ ಕೆಟ್ಟ ನಂಬಿಕೆಯಿಂದ ಕ್ರೈಸ್ತ ವಿಜ್ಞಾನಿಗಳ ಪಂಗಡದ ಟ್ವಿಚೆಲ್ ದಂಪತಿಗಳಿಬ್ಬರು ತಮ್ಮ 2.5 ವರ್ಷದ ಮಗುವೊಂದನ್ನ ಕಳೆದುಕೊಳ್ತಾರೆ. ಈ ಪ್ರಕರಣವು ಕೂಡ ನ್ಯಾಯಾಲಯದ ಮೆಟ್ಟಿಲೇರಿದಾಗ ನ್ಯಾಯಮೂರ್ತಿಗಳು ಈ ದಂಪತಿಗಳು ಮಾಡಿದ್ದು ಕೊಲೆ ಎಂದು ತೀರ್ಪಿತ್ತರಂತೆ. ಈ ತೀರ್ಪನ್ನು ಘೋಷಿಸುವ ವೇಳೆ ಆ ಪಂಗಡದ ಮುಖ್ಯಸ್ಥೆ ಸಂಕಟದಿಂದ ನಡುಗುತ್ತಾ ಇದ್ರೆ ಆ ಟ್ವಿಚೆಲ್ ದಂಪತಿಗಳು ಎಳ್ಳಷ್ಟು ಭಾವೋದ್ರೇಕಗೊಳ್ಳದೆ ಪರಸ್ಪರ ಕೈ ಹಿಡ್ಕೊಂಡು ನಿಂತಿದ್ರಂತವ್ರು. ನೋಡಿ, ಇವರ ಮೌಢ್ಯ ಇವರ ಹೃದಯವನ್ನೇ ನಾಶ ಮಾಡಿಲ್ಲವೇ ಅನ್ನೋ ಪ್ರಶ್ನೆ ಇಲ್ಲಿ. ಇವರ ಪರ ವಕೀಲ ಅವರ ಧಾರ್ಮಿಕ ನಂಬಿಕೆಯ ವಿರುದ್ಧವಾಗಿ ದಾವೆ ಹೂಡಿದ್ದ ಅಪರಾಧ ಭೂಪ ವಕೀಲ. ನಮ್ಮ ಭಾರತೀಯ ಸನಾತನಿಗಳು ಕೂಡ ಇಂಥ ವಕಾಲತ್ತು ನಡೆಸೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ ಅಂತ. ಇನ್ನ ಮೂಢನಂಬಿಕೆ ಮತ್ತು ವೈಜ್ಞಾನಿಕ ಮನೋಧರ್ಮ ಕುರಿತ ಚಿಂತಿಸಿದ ಬರ್ಟ್ರಾಂಡ್ ರಸಲ್ ಹೇಳೋ ಪ್ರಕಾರ, ರೋಗ ರುಜಿನಗಳಿಗೆ ಮಾಟವೇ ಕಾರಣ, ಬೆಳೆಗಳಿಗೆ ರೋಗ ಬಿದ್ದರೆ ಅಥವಾ ಕ್ಷಾಮ ಕಾಲರ ಸಂಭವಿಸಿದ್ರೆ ಅದಕ್ಕೆ ದೇವರು ಅಥವಾ ಜನಾಂಗದ ಪೂರ್ವಜರು ಕೋಪಗೊಂಡಿರೋದು ಕಾರಣ ಅಂತ ತಿಳಿದಿದ್ರು ಜನ. ಭೂ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಅಥವಾ ಯುದ್ಧದಲ್ಲಿ ಜಯ ಸಿಗಿಸ್ಲಿಕ್ಕೆ ನರಬಲಿ ಅವಶ್ಯ ಅಂತ ಜನ ತಿಳಿದಿದ್ರು. ಗ್ರಹಣ ಉಲ್ಕಾಪಾತಗಳಿಂದ ಕೇಡು ಸಂಭವಿಸ್ತದೆ ಅಂತ ಜನ ನಂಬಿದ್ರು. ಇವೆಲ್ಲ ಬರ್ಟ್ರಾಂಡ್ ರಸಲ್ ದಾಖಲೆ ಮಾಡಿರ್ತಕ್ಕಂಥ ವಿಚಾರಗಳಿವು. ಜಗತ್ತಿನ ಬರೇ ಭಾರತ ಅಂತಲ್ಲ, ಇದು ಜಗತ್ತಿನ ಎಲ್ಲೆಲ್ಲೋ ಭಾಗದಲ್ಲಿ ಇರ್ತಕ್ಕಂಥವು. ಆಮೇಲೆ ಧೂಮಕೇತು ಉಲ್ಕೆಗಳು ಸಾಮ್ರಾಜ್ಯಗಳ ಕ್ರಾಂತಿಗಳನ್ನು, ಕ್ಷಾಮ, ಯುದ್ಧ, ಬಿರುಗಾಳಿ, ಬೆಂಕಿ ಮುಂತಾದವುಗಳನ್ನು ಪೂರ್ವ ನುಡಿತವೆ ಅನ್ನುವಂತಹ ನಂಬಿಕೆ ದ ವೆನರೆಬಲ್ ಬೆಡೆ ಅನ್ನೋ ಕೃತಿಯಲ್ಲಿದೆ. ಆಮೇಲೆ ಜಾನ್ ಕಾಕ್ಸನು ಧೂಮಕೇತು ಉಲ್ಕೆಗಳನ್ನ ದೈವಿಕ ಕೋಪ ಅಂತಾನೆ ಬಗೆದಿದ್ರೆ
ಅವನ ಅನುಯಾಯಿಗಳು ಅವುಗಳನ್ನ ರಾಜನು ಪಾಪಿಸ್ಟರನ್ನ ನಾಶ ಮಾಡುವ ಮುನ್ನೆಚ್ಚರಿಕೆ ಅಂತ ನಂಬಿದಂತೆ. ಇಂತಹ ಕಾಲದಲ್ಲಿ ಇಂಗ್ಲೆಂಡಿನ 2ನೇ ಚಾರ್ಲ್ಸ್ ದೊರೆ ವಿಜ್ಞಾನದ ಪರವಾಗಿ ನಿಂತು ರಾಯಲ್ ಸೊಸೈಟಿ ಸ್ಥಾಪಿಸಿ ಮೂಢನಂಬಿಕೆಗಳ ವಿರುದ್ಧ ಹೋರಾಡಲು ವೇದಿಕೆ ಸಜ್ಜುಗೊಳಿಸಿದ. ಇಂಗ್ಲೆಂಡಿನಲ್ಲಿ ಅಂದು ಸಂಭವಿಸಿದ್ದ ಪ್ಲೇಗ್, ಬೆಂಕಿ ಮುಂತಾದ ದುರಂತಗಳಿಗೆ ದೈವಿಕ ಅಸಹನೆಯೇ ಕಾರಣವೆಂದು ಥಾಮಸ್ ಹಾಬ್ಸ್ ನಂತವರು ನಂಬಿಕೆ ಹುಟ್ಟಿಸಿಬಿಟ್ಟಿದ್ದರು. ಅವುಗಳಿಗಿದ್ದ ಸ್ಪಷ್ಟ ಕಾರಣವನ್ನು ಅಧ್ಯಯನದ ಮೂಲಕ ಸ್ಪಷ್ಟಪಡಿಸಿದ ಸದನ ಸಮಿತಿಯು ಆ ಥಾಮಸ್ ಹಾಬ್ಸ್ ನಂತ ಕೃತಿಗಳನ್ನು ಇಂಗ್ಲೆಂಡಿನಲ್ಲಿ ಪ್ರಕಟಿಸಬಾರದೆಂದು ಸಲಹೆ ನೀಡಿತು. ಆದರೂ ಕೂಡ ಅವನು ಚಾರ್ಲ್ಸ್ ದೊರೆಗೆ ಗಣಿತ ಗುರುವಾಗಿದ್ದರಿಂದ ಅವನ ಕೃತಿಗಳನ್ನ ಪ್ರಕಟಿಸಬಾರದೆಂಬ ಸಲಹೆಯನ್ನು ಆ ದೊರೆ ಹಂಗಂತ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ತೀರ್ಮಾನ ಆಗಿದ್ದಕ್ಕೆ ಕೇಳಿ ಆ ದೊರೆ ನೊಂದ್ಕೊಂಡ ಅಂತವನು. ಆಮೇಲೆ ಶಾಲೆ ಆಸ್ಪತ್ರೆಗಳ ನಿರ್ಮಾಣ ಇವತ್ತಿನ ಜರೂರು ನಾವು. ಆದ್ರೆ ನಮ್ಮವರು ನೋಡ್ರಿ ಗುಡಿ ಗುಂಡಾರ ಕಟ್ಟೋದ್ರಲ್ಲೇ ಬಹಳ ನಿಪುಣರು, ಹೆಚ್ಚು ಆಸಕ್ತರು. ಆ ಇತ್ತೀಚಿನ ವರದಿ ಪ್ರಕಾರ ಪಂಜಾಬ್ ರಾಜ್ಯ ಒಂದರಲ್ಲಿನೇ ಶಾಲೆಗಳ ಸಂಖ್ಯೆಗಿಂತ 2 ಪಟ್ಟು ದೇವ ಮಂದಿರಗಳಿವೆ ಅಂತೆ. 2.77 ಕೋಟಿ ಜನಸಂಖ್ಯೆಯುಳ್ಳ ಆ ರಾಜ್ಯದಲ್ಲಿ 14,494 ಆಸ್ಪತ್ರೆಗಳು, 31,228 ಶಾಲಾ ಕಾಲೇಜುಗಳಿದ್ದಲ್ಲಿ 63,244 ದೇವ ಮಂದಿರಗಳಿವೆ ಅಂತೆ. ನಮ್ಮ ಕರ್ನಾಟಕ ಕೂಡ ಇದಕ್ಕಿಂತ ಏನು ಡಿಫ್ರೆಂಟ್ ಇರ್ಲಿಕ್ಕಿಲ್ಲ. ಇನ್ನು ಕೊನೆಯದಾಗಿ ಮೇಲಿನ ಸುದೀರ್ಘ ಚರ್ಚೆಯಲ್ಲಿ ವ್ಯಕ್ತವಾದಂತೆ ಸಾವಿರಾರು ಜಾತಿಗಳ ಅನೇಕ ಮತಧರ್ಮಗಳ ನಮ್ಮ ಸಮಾಜದಲ್ಲಿ ಬಹು ಪ್ರಾಚೀನ ಕಾಲದಿಂದ ಬೆಳೆದು ಬಂದ ಮತ ಧರ್ಮ ಸಂಬಂಧವಾದ ಕುಲಾಚಾರ ರೂಢಿ ಪದ್ಧತಿ ಸಂಬಂಧವಾದ ಸಾವಿರಾರು ನಂಬಿಕೆಗಳಿವೆ. ಅವು ಒಂದು ಜನಸಮುದಾಯದಿಂದ ಇನ್ನೊಂದು ಜನಸಮುದಾಯಕ್ಕೆ, ಒಂದು ಭೂಪ್ರದೇಶದಿಂದ ಇನ್ನೊಂದು ಭೂಪ್ರದೇಶಕ್ಕೆ ಕೆಲವೊಂದು ಹೋಲಿಕೆ ವ್ಯತ್ಯಾಸಗಳನ್ನ ಅವು ಪ್ರಕಟಿಸ್ತಾ ಉಳ್ಕೊಂಡ್ಬಂದಿದ್ದಾವೆ. ಅವು ಒಂದೊಂದು ಜಾತಿ ಜನಸಮುದಾಯವನ್ನು ಒಂದು ವಿಶಿಷ್ಟವಾದ ಸಂಸ್ಕೃತಿ ಎಂದು ನಾವು ಭಾವಿಸಿದರೆ ಆ ಸಂಸ್ಕೃತಿಯ ವೈಶಿಷ್ಟ್ಯತೆಯ ಲಕ್ಷಣಗಳಾಗಿ ಕೆಲ ನಂಬಿಕೆ ಆಚರಣೆಗಳು ಇದ್ದೇ ಇರ್ತವೆ. ಪ್ರತಿಯೊಂದು ಜನ ಸಂಸ್ಕೃತಿಗೂ ಕೂಡ ಅದರದ್ದೇ ಆದ ಆಚರಣೆ, ನಂಬಿಕೆ, ರೂಢಿ ಪದ್ಧತಿ ಇದ್ದೇ ಇರ್ತವೆ. ಮೂಢನಂಬಿಕೆಗಳು ಸಹ ಒಂದು ಜನಸಮುದಾಯದ ಅಖಂಡ ಸಾಂಸ್ಕೃತಿಕ ಬದುಕಿನ ಭಾಗವಾಗಿಯೇ ಇರುತ್ತವೆಯಾದ್ದರಿಂದ ಅವೆಲ್ಲವನ್ನೂ ಕೂಡ ನಾವು ಕಾನೂನುಗಳಿಂದ ಬಲವಂತವಾಗಿ ನಿಷೇಧಿಸ್ತೀವಿ ಅನ್ನೋದು ಐತಲ್ಲ, ಇದು ಸಾಧುವಾದುದಲ್ಲ, ಸಾಧ್ಯವಾದುದು ಅಲ್ಲ. ಕೆಲವನ್ನ ಕಾನೂನು ದಂಡನೆ ಅಸ್ತ್ರದಿಂದ ನಾವು ತೆಗೆದು ಹಾಕಿದರೆ ಮತ್ತೆ ಕೆಲವನ್ನ ಅವಿವೇಕದ ಜಾಗದಲ್ಲಿ ವಿವೇಕವನ್ನ, ವಿಚಾರಶೀಲತೆಯನ್ನ ಬೆಳೆಸುವುದರಿಂದ ಮಾತ್ರ ನಾವು ದೂರ ಮಾಡಬಹುದು. ಈ ಹಿಂದೆ ಬ್ರಿಟಿಷರು ಕಾನೂನು ಜಾರಿ ತರದೇ ಇದ್ರೆ ಈಗ ಸತಿ ಪದ್ಧತಿ, ಬಾಲ್ಯ ವಿವಾಹ, ನರಬಲಿ ನಮ್ಮ ಬದುಕಿನಿಂದ ದೂರ ಆಗ್ತಾನೆ ಇರಲಿಲ್ಲ. ಅವು ಹಾಗೆಯೇ ಪ್ರಾಣಿ ಬಲಿ, ವಾಮಾಚಾರ, ಸಿಡಿ, ಬೆತ್ತಲೆ ಸೇವೆ, ಮುತ್ತು ಕಟ್ಟುವುದು ಇನ್ನೂ ಮುಂತಾದ ಅಸಭ್ಯ ಉಗ್ರಾಚರಣೆಗಳನ್ನ, ಅನೈತಿಕ ಅಮಾನವೀಯ ಪದ್ಧತಿಗಳನ್ನ ಕಾನೂನು ದಂಡದಿಂದಲೇ ನಾವು ಹತ್ತಿಕ್ಕಬೇಕು. ಜೊತೆಗೆ ಆ ಬಗ್ಗೆ ಜನರಲ್ಲಿ ಅರಿವನ್ನು ಕೂಡ ನಾವು ಮೂಡಿಸಬೇಕು. ಈ ಸಂಬಂಧ ಆಹಾರಕ್ಕಾಗಿ ಪ್ರಾಣಿ ವಧೆಯ ವಿಚಾರವನ್ನ ಧಾರ್ಮಿಕೋದ್ದೇಶಕ್ಕೆ ಸಾರ್ವಜನಿಕವಾಗಿ ಹಿಂಸಿಸಿ ಪ್ರಾಣಿಗಳನ್ನ ಕೊಲ್ಲುವುದರೊಂದಿಗೆ ಸೇರಿಸಿ ಗೊಂದಲಗೊಳಿಸಬಾರ್ದು. ಎರಡು ಒಂದೇ ಅಲ್ಲ. ಇವತ್ತು ಮಾಂಸಾಹಾರಿಗಳಿದ್ದಾರೆ, ಮಟನ್ ಅಂಗಡಿಗಳಿದ್ದಾವೆ, ಅಲ್ಲಿ ಎಷ್ಟೋ ಪ್ರಾಣಿಗಳ ಬಲಿ ಆಗ್ತದೆ, ಅದು ಬೇರೆ ವಿಚಾರ. ಅದು ಆದ್ರೆ ಅದಕ್ಕೂ ಇಲ್ಲಿ ಸಾರ್ವಜನಿಕವಾಗಿ ಒಂದು ಪ್ರಾಣಿನೇ ಅದನ್ನ ಮೆರವಣಿಗೆ ಒಯ್ದು ಅದಕ್ಕೆ ಸುಣ್ಣದ ನೀರು ಕುಡಿಸಿ ಅದನ್ನ ಹಿಂಸಿಸಿ ಕೊಲ್ತಕ್ಕಂಥದ್ದೈತಲ್ಲ, ಅದಕ್ಕೂ ಹೋಲಿಸಬಾರ್ದು. ಆಮೇಲೆ ಉಗ್ರ ಭೀಭತ್ಸ ವಿಚಾರಗಳಂತೆ ಸಮಷ್ಟಿ ಜನಸಮುದಾಯದ ವಿಚಾರ ಶಕ್ತಿಯನ್ನು ಹತ್ತಿಕ್ಕಿ ಜನರಲ್ಲಿ ಅಧೀರತೆಯನ್ನ, ಆತಂಕಗಳನ್ನ ಸೃಷ್ಟಿಸಿ ಅವರನ್ನ ರಾಹು, ಗುಳಿಕ, ಮೀನ, ಮೇಷಾದಿಗಳ ಗುಂಡಿಯಲ್ಲಿ ಬಿದ್ದು ಸಾಯುವಂತೆ ಮಾಡುವ ಅವೈಜ್ಞಾನಿಕ ಶಾಸ್ತ್ರಗಳನ್ನು ಅವು ಅವೈಜ್ಞಾನಿಕ ಎಂದು ಕರೆಯಲು ಸಂದೇಹ ಬಂದರೆ ಮತ್ತೊಮ್ಮೆ ಅವುಗಳ ಬಗ್ಗೆ ವೈಜ್ಞಾನಿಕ ಪರಾಮರ್ಶೆ ಮಾಡಿಸ್ಬಿಟ್ಟಾದ್ರೂ ಕೂಡ ಅವನ್ನ ನಿಷೇಧಿಸಬೇಕು. ಇವತ್ತು ಯಾರಿಗಾದ್ರೂ ಅನುಮಾನ ಇದ್ರೆ ಅದನ್ನ ವೈಜ್ಞಾನಿಕ ಸ್ಟಡಿ ಮಾಡ್ರಿ. ಖಾಸಗಿ ಟಿವಿ ಚಾನಲ್ಗಳಲ್ಲಿ ಪ್ರಸಾರವಾಗ್ತಕ್ಕಂಥ ಉದಾಹರಣೆ ನೋಡ್ರಿ, ಹೀಗೂ ಉಂಟೆ ಅನ್ನುವಂಥ ಕಾರ್ಯಕ್ರಮ, ಅಗೋಚರ, ಜನ್ಮಾಂತರ, ಇಂಥ ಕಾರ್ಯಕ್ರಮ, ಆಮೇಲೆ ಬ್ರಹ್ಮಾಂಡ ಪಿಂಡಾಂಡ, ಇಂಥ ಕೆಲವು ಕಾರ್ಯಕ್ರಮಗಳು ಜನರಲ್ಲಿ ಮೌಢ್ಯಗಳನ್ನು ಬಿತ್ತಲಿಕ್ಕಾಗಿನೇ ಇವೆ. ಅವರು ದುಡ್ಡಿಗೋಸ್ಕರ ಈ ಟಿವಿ ಕಂಪನಿಯವರು ಏನ್ ಬೇಕಾದರೂ ಮಾಡ್ತಾರೆ ಅವರು. ಆದ್ರೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ನಿಯಂತ್ರಣಕ್ಕೆ ತರಬೇಕು, ನಿಷೇಧಿಸಬೇಕು ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಜನರ ನೈತಿಕ ಪ್ರಜ್ಞೆ, ಸದ್ಭಾವನೆ, ಸನ್ನಡತೆಗಳನ್ನ ಅವರ ವಿವೇಕ ಅಲ್ಲದೆ ಮೌಢ್ಯತೆ, ಕಂದಾಚಾರಗಳನ್ನು ಆಧರಿಸಿದ ಧರ್ಮ ನಿರ್ಧರಿಸಲ್ಲ, ನಿರ್ದೇಶಿಸಲೂ ಇಲ್ಲ, ನಿರ್ದೇಶಿಸಲಿಕ್ಕೂ ಬರಲ್ಲ. ಅದರಿಂದ ಸಾಂಸ್ಕೃತಿಕ ಹುಸಿ ಶ್ರೇಷ್ಠತೆ, ಹಿರಿಮೆ ಗರಿಮೆ ಹೆಸರಿನಲ್ಲಿ
ಮೌಢ್ಯತೆಯನ್ನು ಪೋಷಿಸುವುದಕ್ಕೆ ಮಹತ್ವ ನೀಡುವ ಬದಲು ಬದುಕನ್ನು ಸಾರ್ಥಕಗೊಳಿಸುವಂಥ ವಿವೇಕವನ್ನು ನಾವು ಬೆಳೆಸಬೇಕಾದ ಅವಶ್ಯಕತೆ ಇದೆ. ಇಂದಿನ ಯುವಕರ ಚಿತ್ತ ಈ ಕಡೆ ಹರಿಬೇಕು, ಇದೇ ನನ್ನ ಆಶಯ ಇಲ್ಲಿ. ಆದರೆ ಇದಾಗಬೇಕಾದ್ರೆ ಏನಾಗಬೇಕು, ಮೊದಲು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈ ವಿಚಾರಗಳು ಚರ್ಚೆ ಆಗುವಂತೆ ಮಾಡಬೇಕು. ಅದ್ರ ಜೊತೆಗೆ ಹೊರಗಿರ್ತಕ್ಕಂಥ ಈ ಸಂಘ ಸಂಸ್ಥೆಗಳು, ಅವು ಮಠಗಳಿರಲಿ ಮತ್ತೊಂದಿರಲಿ, ಅವು ಈ ಕೆಲಸವನ್ನು ಮಾಡಬೇಕು. ಹೆಚ್ಚು ಮೂಢನಂಬಿಕೆಗಳ ಕುರಿತು ಚರ್ಚೆ ಆಗಬೇಕು. ಹಾಗಾಗಿ ಇದರ ಬಗ್ಗೆ ಒಂದು ಚಿಂತನೆ ಅವಶ್ಯ ಅಂತ ತಿಳಿದು ಇಲ್ಲಿ ನನಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.